ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ಈ ವಾರದ ಮಾತುಕತೆಯಲ್ಲಿ ನಮ್ಮೊಂದಿಗಿದ್ದಾರೆ ಲೋಕಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಶುಭಾ. ನಮಸ್ತೆ. ಈ ವಾರ ಮೊದಲನೇದಾಗಿ ಒಂದು ಸೀರಿಯಸ್ ಆದ ಟಾಪಿಕನ್ನು ನಾವು ತಗೊಳ್ತಾ ಇದ್ದೀವಿ. ತುಂಬ ಚರ್ಚೆಗೆ ಒಳಗಾಗಿರುವಂತಹ ವಿಚಾರ ಕೂಡ ಹೌದು. ಮರ್ಯಾದೆ ಹತ್ಯೆ ತಡೆ ಕಾಯ್ದೆ. ಸೊ ಇಂದಿನ ಸಮಾಜದಲ್ಲೂ ಕೂಡ ಈ ರೀತಿಯ ಮರ್ಯಾದೆ ಹತ್ಯೆಗಳು ನಡೆಯುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ನಾವು ಇದನ್ನು ಒಪ್ಕೊಬೇಕು, ಇದಕ್ಕೆ ಒಂದು ನಿರ್ದಿಷ್ಟವಾದ ಕಾನೂನು ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಆಗಲೇಬೇಕಾಗಿದೆ ಅಂತೀನಿ. ಏನು? ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2026 ಹೊಸ ವರ್ಷ ಎಲ್ರಿಗೂ ಸುಖ, ಸಮೃದ್ಧಿ, ಸಂತೋಷ, ಉತ್ತಮ ಆರೋಗ್ಯ ಎಲ್ಲವೂ ಸಿಗಲಿ ಅಂಥೇಳಿ. ಹೌದು, ನಾವು ಯುಗಾದಿಗೆ ವಿಶ್ ಮಾಡ್ತೀವಿ, ಆದ್ರೂ ಇದು ಎಲ್ಲ ಕ್ಯಾಲೆಂಡರ್ ವರ್ಷದ ಅನ್ನೋ ಕಾರಣದಿಂದ. ಆಮೇಲೆ ತಾವು ಏನೋ ಹೊಸ ವರ್ಷದಲ್ಲ ಕಚೇರಿಗೆ ಆಗಮಿಸಿದಿರಿ, ರಜೆ ಎಲ್ಲ ಮುಗಿಸ್ಕೊಂಡು. ಸೊ ಕಳೆದ ಸಾರಿ ತಾವಿರಲಿಲ್ಲ, ಅದಕ್ಕೇನೆ. ಈಗ ಮರ್ಯಾದೆಗೇಡು ಹತ್ಯೆ ಇದಕ್ಕೆ ಸಂಬಂಧಿಸಿದಂಗೆ ಮಾತಾಡೋದಾದ್ರೆ, ನಾವು ಕಳೆದ ಸಾರಿನೂ ಚರ್ಚೆ ಮಾಡಿದ್ವಿ. ತುಂಬ ಇದೊಂಥರ ಅಮಾನವೀಯತೆಯ ಪರಮಾವಧಿ, ತಂದೆಯೇ ಮಗಳನ್ನ ಹತ್ಯೆ ಮಾಡೋದು ಅಂಥೇಳಿ. ಅದಕ್ಕೆ ನಮ್ಮ ಕೆಲವು ವೀಕ್ಷಕರು ಏನಂತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವು ಕೇವಲ ಒಂದು ಆ್ಯಂಗಲಲ್ಲಿ ನೋಡ್ತಾ ಇದ್ದೀರಿ, ನೀವು ಹೇಳೋದ್ರಲ್ಲಿ ತಪ್ಪಿಲ್ಲ, ತಂದೆಯ ಒಂದು ದೃಷ್ಟಿಕೋನವನ್ನು ನೀವು ಗಮನಿಸಬೇಕು. ಅದು ಏನಂತ ಹೇಳಿದ್ರೆ, ಅವರೇನು ತುಂಬ ಶ್ರೀಮಂತರೇನಲ್ಲ, ಆರ್ಡಿನರಿ ಒಂದು ಫ್ಯಾಮಿಲಿ. ಅವರು ಸಮುದಾಯ ಯಾವುದೇ ಆಗಿರಲಿ ಕಷ್ಟಪಟ್ಟು ಮಗಳನ್ನ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಿದ್ದಾರೆ. ಇಂಜಿನಿಯರಿಂಗ್ ಸೀಟ್ ತಗೊಂಡ ಹುಡುಗಿ ತನ್ನ ಒಂದು ವಿದ್ಯಾಭ್ಯಾಸವನ್ನ ಸಂಪೂರ್ಣಗೊಳಿಸ್ದೇನೆ ಇನ್ನೊಂದು ಸಮುದಾಯದ ಹುಡುಗನ ಜೊತೆಗೆ ಇವಳು ಏನು ಓಡಾಡ್ಲಿಕ್ಕೆ ಶುರು ಮಾಡಿದ್ಲು, ಸ್ಥಗಿತಗೊಳಿಸಿದ್ಲು ತನ್ನ ವಿದ್ಯಾಭ್ಯಾಸವನ್ನ, ಬೇರೆ ರೀತಿ ಇದನ್ನು ಶುರು ಮಾಡಿದ್ಲು. ಯಾವುದೇ ತಂದೆ ತಾಯಿಗಾದ್ರೂ ಅದು ಮಗಳ ಅಭಿವೃದ್ಧಿಗೆ ಅಡ್ಡಗಾಲಾಗ್ತಾ ಇದೆ ಅಂದಾಗ ಅಂತ ಹೇಳಿ ಒಂದು. ಆಮೇಲೆ ಇನ್ನೊಂದು, ಯಾರೇ ಮಕ್ಕಳಾಗ್ಲಿ ಅವ್ರು ನಮಗೆ ಹೇಳಿದ್ದು, ಯಾರೇ ಮಕ್ಕಳಾಗ್ಲಿ ಫಸ್ಟ್ ನೀವು ವಿದ್ಯಾಭ್ಯಾಸ ಮುಗಿಸಿ ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಹೇಳಬೇಕು. ಅವ್ರು ಅದನ್ನ ಹೇಳಿದ್ರು ಪೊಲೀಸ್ ಸ್ಟೇಷನಲ್ಲಿ. ಬಟ್ ಇವರು ಅದನ್ನ ಲೆಕ್ಕಕ್ಕೆ ಇಡದೇನೆ ಇವರು ಏನು ಮತ್ತೆ ಓಡಾಡಕ್ ಶುರು ಮಾಡಿದ್ರೆ, ಆಯ್ತು ನೀವು ನಮ್ಮ ಕಣ್ಣು ಮುಂದೆ ಇರಬೇಡಿ ಅಂತ ಹೇಳ್ಬಿಟ್ರು. ಅವಾಗ ಇವ್ರು ಹಾವೇರಿಗೆ ಹೋದ್ರು. ಹಾವೇರಿಗೆ ಹೋದವರು ಅಲ್ಲಿದ್ದವರು, ಇವಾಗ ಹುಡುಗ ಒಬ್ಬನೇ ಬಂದು ಸರ್ಟಿಫಿಕೇಟ್ ತಗೊಂಡೋಗ್ಬೋದಿತ್ತಲ್ಲ, ಸರ್ಟಿಫಿಕೇಟ್ ಬೇಕು ಅಂತ ನಂಗಿದ್ರೆ ಅವಳನ್ನೂ ಕರ್ಕೊಂಡು ಬಂದು, ಅದು ಈ ಹುಡುಗಿ ಮನೆ ದಾಟಿನೇ ಅವ್ರ ಮನೆಗೆ ಹೋಗ್ಬೇಕಂತೆ, ಯಾರಿಗೆ ಹುಡುಗನ ಮನೆಗೆ. ಸೊ ಅವರಿಗೆ ಸಹಜವಾಗಿಯೇ ಒಂದ್ ರೀತಿ ನೋವು, ನಾವು ಹೆತ್ತ ಮಗಳು ಹೀಗಿದ್ದಾಳೆ, ಈ ತರ ಆಗಿದ್ದಾಳೆ ಅಂತ. ನೀವು ಈ ಎಲ್ಲಾ ದೃಷ್ಟಿಕೋನದಿಂದಲೂ ಗಮನಿಸ್ಬೇಕಿತ್ತು ಈ ಒಂದ್ ಸುದ್ದಿನ. ಹೌದು, ಇದು ಹತ್ಯೆ ಮಾಡಿರೋದು ಸರಿಯಲ್ಲ, ಆಮೇಲೆ ಬೇರೆ ಕೋಮು ಅಂತ ಹೇಳ್ಬಿಟ್ಟು ಏನೋ ಅಬ್ಜೆಕ್ಟ್ ಮಾಡೋದು ಸರಿಯಲ್ಲ, ಇವೆಲ್ಲ ಒಪ್ಕೋತೀವಿ. ಆದ್ರೆ ಮಕ್ಕಳು ಏನ್ ಮಾಡಿದ್ದಾರೆ, ಮಕ್ಕಳ ಫೇಲ್ಯೂರ್ ಎಲ್ಲಿದೆ, ಅದನ್ನ ನೀವ್ ಯಾಕೆ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ಗಮನಕ್ಕೆ ತಂದ್ರು. ಸೊ ಅವ್ರು ಹೇಳೋದು ಸರಿನೇ. ಮಕ್ಕಳು ಅಪ್ಪ ಅಮ್ಮ ಏನ್ ನಿರೀಕ್ಷಿಸ್ತಾರೆ, ಆಮೇಲೆ ಅಪ್ಪ ಅಮ್ಮನಂತೂ ಇವಾಗ ಬಿಡಿ ತುಂಬಾ ಲಾಟ್ರಿ ಇದ್ದಂಗೆ ಅಪ್ಪ ಅಮ್ಮಂಗೆ ಮಕ್ಕಳು ನೋಡ್ಕೋತಾರೆ ಚೆನ್ನಾಗಿ ಅಂತಂದ್ರೆ. ಸೊ ಹಾಗಿರುವಾಗ ಅವ್ರದ್ದನ್ನ ಅವ್ರು ನೋಡ್ಕೊಂಡ್ರೆ ಸಾಕಾಗಿರುತ್ತಲ್ಲ. ನೀವು ಸ್ವಾವಲಂಬಿಗಳಾಗಿ ಅಂತಾನೆ ತಾನೇ ನಿಮ್ಗೆ ಶಿಕ್ಷಣ ಕೊಡಿಸ್ತಿರೋದು. ಹೊಟ್ಟೆ ಬಟ್ಟೆ ಕಟ್ಟಿ ಸಾಲ ಸೋಲ ಮಾಡಿ ನಿಮ್ಗೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೋಸ್ಕರ ಸೀಟು ದೊರಕಿಸಿ ಫೀಸ್ ಎಲ್ಲ ಕಟ್ಟಿ ಶಾಲೆ ಕಾಲೇಜಿಗೆ ಕಳಿಸ್ತಿರುವಾಗ ನೀವು ಅದನ್ನ ಮಾಡದೇನೆ ಅಡ್ಡದಾರಿ ಹಿಡಿದ್ರಿ ಅಂತ ಹೇಳಿದಾಗ ಆಬ್ವಿಯಸ್ಲಿ ಅಪ್ಪ ಅಮ್ಮನಿಗೆ ಒಂದು ಸಿಟ್ಟು ಬರುತ್ತೆ, ಹತಾಶೆ. ಇಲ್ಲ ಅಲ್ಲಿ ಹೋದ್ರೂನು ಇವರು ಎಜುಕೇಶನ್ ಕಂಟಿನ್ಯೂನಾರು ಮಾಡ್ಬೋದಿತ್ತು, ಅದನ್ನು ಮಾಡದೆ ಅರ್ಧಕ್ಕೆ ಬಿಟ್ಲು. ಇವು ಎಲ್ಲ ಸರಿಯಲ್ಲ ಅಂತ ಇರ್ಲಿ, ಇದೊಂದು ಗಮನಕ್ಕೆ ತರಬೇಕಿತ್ತು, ಈ ಒಂದು ಆಂಗಲ್ನು ನಾವು ಹೇಳಬೇಕಿತ್ತು ಅನ್ನೋದು ಆ ಕಾರಣದಿಂದ ಇದನ್ನ ಹೇಳಿದೆ. ಹೌದು, ರಾಜ್ಯ ಸರ್ಕಾರ ಈಗ ಕಾನೂನು ಏನು ಕಾಯ್ದೆ ಸಿದ್ಧಪಡಿಸ್ತಾ ಇದೆ. ಬಹುಶಃ ಮುಂದಿನ ಅಧಿವೇಶನದಲ್ಲಿ ಈ ಕಾಯ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಂಡನೆ ಆಗಬಹುದು. ಮಂಡನೆ ಆಗಿ ಚರ್ಚೆ ನಡೆದು ಅಂಗೀಕಾರವಾಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಅವರು
ಹೇಳಿದ್ದಾರೆ. ಆಮೇಲೆ ಎಲ್ಲ ಒಂದು ಸಾರ್ವಜನಿಕರ ಒತ್ತಾಯದ ಮೇರೆಗೆ ಇವಾಗ ನಿರ್ಭಯ ಕಾನೂನು ಇರೋ ಹಾಗೆ ಇದನ್ನ ಮಾನ್ಯ ಕಾನೂನು ಅಂತ ಹೇಳ್ಬಿಟ್ಟು ಮಾಡೋದನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ಆಮೇಲೆ ಈ ಥರದ್ದು ತುಂಬಾ ಈ ಹಿಂದೆನೂ ಆಗಿದೆ ಘಟನೆಗಳು. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವ್ರು ಹೇಳ್ತಾರೆ, ಜನರಿಗೆ ಇಂಥ ತಪ್ಪು ಮಾಡೋಂಥವ್ರಿಗೆ, ತಪ್ಪಿತಸ್ಥರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು. ಕಠಿಣ ನೀವು ಶಿಕ್ಷೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನ ಕಂಟ್ರೋಲ್ ಮಾಡಕ್ ಆಗದೇ ಇಲ್ಲ. ಆ ಭಯ ಅನ್ನೋದು ಬೇಕು. ಸೊ ಅದಕ್ಕೋಸ್ಕರ ನೀವು ಕಠಿಣಾತಿ ಕಠಿಣ ಶಿಕ್ಷೆಯನ್ನ ಕೊಡೋದಕ್ಕೆ ಏನು ಇದರಲ್ಲಿ ಕಾನೂನಲ್ಲಿ ಅವಕಾಶ ಕಲ್ಪಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ಒಪ್ಪಬೇಕಾದ ವಿಷಯನೇ. ಇದ್ರ ಜೊತೆಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರು ಹೇಳ್ತಾರೆ, ಇದಕ್ಕೆ ಯಾವುದೇ ರೀತಿಯ ಕಾನೂನಿನ ಅವಶ್ಯಕತೆ ಇಲ್ಲ, ಸಮಾಜದ ದೃಷ್ಟಿಕೋನ ಬದಲಾಗಬೇಕು, ಸಮಾಜ ಬದಲಾಗಬೇಕು ಅಂತ ಹೇಳಿ. ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಿದೆ ಹೊರತು ನನ್ನ ಹತ್ರ ನನಗೆ ಗೊತ್ತಿಲ್ಲ, ನೀವು ಇವತ್ತು ತುಂಬಾ ಸುದ್ದಿ ಇದೆ, ಕಡಿಮೆ ಮಾತಾಡ್ಬೇಕು ಅಂತ ಹೇಳಿದ್ರಿ. ನಾನು ಇದನ್ನ ಅಂದ್ರೆ ನನ್ನ ಹತ್ರ ತುಂಬಾ ಡೀಟೇಲ್ಸ್ ಇಟ್ಕೊಂಡಿದ್ದೆ ನಾನು, ನಿಜ ಹೇಳ್ಬೇಕು ನಿಮ್ಗೆ ಅಂತ ಹೇಳಿದ್ರೆ. ಅಂದ್ರೆ 2021 ನಾನು ಇದೊಂದು ಅಂಕಿಅಂಶವನ್ನು ಕೊಟ್ಬಿಡ್ತೀನಿ. 2021 33 ಹತ್ಯೆಗಳಾಗಿದ್ವು. 2021 ಬೇಡ, 2017 92 ಹತ್ಯೆಗಳಾಗಿದ್ವು. 2017 18 ಇದು 29 ಬಂತು, 19 24 ಬಂತು. ಆ ನಂತರ ಕೋವಿಡ್ ಇದಿತ್ತು, ನಮ್ಗೆ ಅದು ಸರಿಯಾಗಿ ಇದಿಲ್ಲ. ಬಟ್ 2023 ಲೇಟೆಸ್ಟ್ ಇರೋದು ಅಂತ ಹೇಳಿದ್ರೆ 38 ಆಗಿದೆ. ಕಡಿಮೆ ಆಗಿದ್ದು, ಅತಿ ಕಡಿಮೆ ಇದ್ದಿದ್ದು 2022 18 ಆಗಿತ್ತು. ಸೊ 24 ಇವೆಲ್ಲ ಬರ್ಬೇಕಾಗಿದೆ. ಹೆಚ್ಚು ಪ್ರಕರಣಗಳು ವರದಿಯಾಗಿರೋದು ಜಾರ್ಖಂಡ್, ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಬಿಹಾರ, ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಈ ಇಷ್ಟೂ ರಾಜ್ಯಗಳಲ್ಲಿ ಜಾತಿ ಆಧಾರಿತ ಸಾಮಾಜಿಕ ಒತ್ತಡ ಹೆಚ್ಚಾಗಿರೋದೇ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗಲ್ಲನ್ನು ಕೊಡಿ ಅಂತ ಹೇಳ್ತಾರೆ. ಯಾರು ಇವರು ತುಂಬಾ ಗಂಭೀರ ಘಟನೆ ಆದಾಗ ಗಲ್ಲು ಶಿಕ್ಷೆ ಕೊಡ್ಬೋದು, ಏನು ತಪ್ಪೇನು ಇಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಹೇಳಿದ್ದಾರೆ. ಇದು ಬೇಕಾ ಅಂದ್ರೆ ಮರ್ಯಾದಾ ಹತ್ಯೆಗೆ ಪ್ರಮುಖ ಕಾರಣಗಳು ಯಾವ್ಯಾವುದು? ಸ್ವಪ್ರತಿಷ್ಠೆ, ಮೂಢತೆ, ದುರಂಕಾರದ ಪರಾಕಾಷ್ಠೆ, ಮೇಲ್ಜಾತಿ ಇದಾಗೋದು, ಮೇಲ್ಜಾತಿ, ಒಳಜಾತಿ, ಕೆಳಜಾತಿ, ಈ ತರದೆಲ್ಲ ಡಿಫ್ರೆನ್ಸಿಯೇಷನ್ ಜಾತಿಗಳಲ್ಲಿ. ಆಮೇಲೆ ಸಲಿಂಗ ಕಾಮ ಮತ್ತು ಅನೈತಿಕ ಸಂಬಂಧ ಅಂತೆ. ಹೆಣ್ಮಕ್ಳು ತಾವ್ ಹೇಳ್ದಂಗೆ ಕೇಳ್ಬೇಕು ಅಂತ ಅನ್ನುವ ಒಂದು ಅದು. ಆಮೇಲೆ ಅದೇ ವೈಯಕ್ತಿಕ ಮತ್ತು ಕೌಟುಂಬಿಕ ಕಲಹ, ದ್ವೇಷ, ಇವು ಅಂತರ್ಜಾತಿ ಇದು ಗ್ರಾಮೀಣ ಭಾಗದಲ್ಲಿ ಜಾತಿ ಪಂಚಾಯತಿ ವ್ಯವಸ್ಥೆ ಮೇನ್. ಇದು ಗ್ರಾಮೀಣ ಭಾಗದಲ್ಲಿ ಜಾತಿ ಪಂಚಾಯತಿ ವ್ಯವಸ್ಥೆ ಇದೆಯಲ್ಲ, ಇದು ಹೈಯೆಸ್ಟ್ ಇದ್ರಲ್ಲೆಲ್ಲ. ಈ ಹರಿಯಾಣ ಇದ್ರಲ್ಲೆಲ್ಲ. ಮಹಾರಾಷ್ಟ್ರದಲ್ಲಿ ನಿಮಗೂ ಗೊತ್ತಿರ್ಬೋದು, ನೆನಪಿದೆ, ಇತ್ತೀಚೆಗಷ್ಟೇ ಕೆಲ ತಿಂಗಳ ಹಿಂದಷ್ಟೇ ಆಗಿದ್ದು. ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ತಂದೆ ಮಗ ಸೇರ್ಬಿಟ್ಟು ತಮ್ಮ ಮನೆ ಹುಡುಗಿ ಅನ್ಯ ಜಾತಿ ಹುಡುಗನ ಪ್ರೀತಿಸಿದ್ಲು ಅಂತ ಹೇಳ್ಬಿಟ್ಟು ಆ ಹುಡುಗನ್ನ ಸಾಯಿಸ್ತಾರೆ. ಆ ಹುಡುಗನ್ ಸಾಯಿಸಿದಾಗ ಯುವತಿ ಎಂಥ ಒಂದು ಗಟ್ಟಿತನ ಆಕೆಗೆ ಅಂದ್ರೆ, ಅವಳು ಹೋಗಿ ಆ ಶವದ ಜೊತೆಗೆ ಮದ್ವೆ ಆಗಿ ಹುಡುಗನ್ ಮನೆಗೆ ಹೋಗ್ತಾಳೆ. ಇದ್ ನನ್ನ ಅತ್ತೆ ಮನೆ, ನಾನು ಇಲ್ಲೇ ಇರ್ಬೇಕು ಅಂತ ಹೇಳ್ಬಿಟ್ಟು. ಇದು ನಾಂದೇಡಲ್ಲಿ ನಡೆದಿರೋದು, ಮಹಾರಾಷ್ಟ್ರದ ನಾಂದೇಡಲ್ಲಾಗಿದ್ದು. ಇದು ಅಂದ್ರೆ ಎಲ್ಲಾ ತರಹದ ಇದು ಈ ಮರ್ಯಾದಾ ಹತ್ಯೆ ಅಥವಾ ಮರ್ಯಾದೆಗೇಡು ಹತ್ಯೆ ಒಂದು ಅಡಿಯಲ್ಲಿ ಈ ತರದ್ ಸಾಕಷ್ಟು ಘಟನೆಗಳು ಅಂದ್ರೆ ನಾವು ಮಾನವ ಸಮಾಜ ತಲೆ ತಗ್ಗಿಸುವಂತಹ ಘಟನೆಗಳು ನಡೆದಿವೆ ಅಂತ ಹೇಳಿ. ಮುಂದಿನ ಸಬ್ಜೆಕ್ಟ್ ಹೋಗೋಣ. ಖಂಡಿತವಾಗ್ಲು. ಸೊ ಈ ಮರ್ಯಾದೆ ಹತ್ಯೆದಿಂದ ಒಂದ್ ಸ್ವಲ್ಪ ಈಚೆ ಬಂದು ಖುಷಿ ಮೂಡ್ಗೆ ಹೋಗೋಣ ಅಂತ ಹೇಳಿ. ಈಗ ತಾನೇ ನಾವು ಈಗ ತಾನೇ ವಿಶ್ ಕೂಡ ಮಾಡಿದ್ರಿ, ಹೊಸ ವರ್ಷದ ಶುಭಾಶಯಗಳು. ಸೊ ಈ ಸಲ ಏನಾಗಿದೆ, ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಅವಘಡಗಳು, ದುರ್ಘಟನೆಗಳು ನಡೆದೆ ಬಹಳ ನೀಟಾಗಿ ಹೊಸ ವರ್ಷದ ಸೆಲೆಬ್ರೇಷನ್ ನಡೆದ್ರೆ ಬಿಗಿ ಬಂದೋಬಸ್ತ್ ಮಾಡಿದ್ರು. ಎಲ್ಲಾ ಕಡೆಯಿಂದ ಮಹಿಳಾ ಪೊಲೀಸರನ್ನ ಕರೆಸಿದ್ರು, ಮತ್ತೆ ರಿಸರ್ವ್ ಮಹಿಳಾ ಪೊಲೀಸರನ್ನ ನಿಯೋಜಿಸಿದ್ರು ಈ ಒಂದು ಬಂದೋಬಸ್ತ್ಗೆ. ಏನ್ KSRP, DAR, CR ಎಲ್ರೂ ಇದ್ರಮ್ಮ. ಅಷ್ಟು
ಎಂತರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ರಿಂದ ಆಮೇಲೆ ಇದು ಬೇರೆ ದೊಡ್ಡ ಪ್ರಚಾರ ಆಗಿತ್ತು. ಏನ್ ಕಾರ್ಟೂನ್ಗಳೆಲ್ಲ ಬಂದು ನೀವು ಕುಡ್ಕೊಂಡ್ ಬಂದ್ರು ಪೊಲೀಸ್ ನಿಮ್ ಮನೆ ಬಾಗ್ಲಿಗೆ ಸೇಫ್ ಆಗಿ ತಲುಪಿಸ್ತಾರೆ ಅಂತ ಹೇಳಿ ಅವಾಗ ನಾವ್ ಅದನ್ನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೆ ಕೇಳಿದಾಗ ಅವರು ಹಾಗೆಲ್ಲ ಏನಿಲ್ಲ, ಅಲ್ಲಿ ಟೆಂಟ್ಗಳಿರುತ್ತೆ, ನಿಮ್ಗೆ ಅಲ್ಲಿ ಏನಾದ್ರು ಸಡನ್ ಆಗಿ ಏನಾದ್ರು ಏರ್ಪೇರ್ ಆಯ್ತು ಆರೋಗ್ಯದಲ್ಲಿ ಅಂದ್ರೆ ಚಿಕಿತ್ಸಕರು ಇರ್ತಾರೆ, ನೋಡ್ತಾರೆ. ಆಮೇಲೆ ನಿಮಗೆ ಮನೆ ಬಾಗಿಲು ತಲ್ಸಕ್ಕೆ ಟಿಗಳಿವೆ, ಬಸ್ BMTC ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಕ್ಯಾಬ್ಗಳಿವೆ, ಮತ್ತೆ ಮೆಟ್ರೋದು ನಾ ಹೇಳಲೇಬೇಕು ಈ ಸಂದರ್ಭದಲ್ಲಿ. ಮೆಟ್ರೋ ತುಂಬಾ ಒಂಥರ ಒಳ್ಳೆಯ ಇದು. ಅವರು 3 ಗಂಟೆವರೆಗೂ ನಾವು ಕೇಳ್ಕೊಂಡಿದೀವಿ ಮೆಟ್ರೋದವ್ರಿಗೆ, ಅವ್ರು ಆಗ್ಬಹುದು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಸೊ ಮೆಟ್ರೋದವರು ಡಿಸೆಂಬರ್ 31 ಒಂದೇ ದಿವಸ 3,80,00,000 ಆದಾಯ ಗಳಿಸಿದ್ದಾರೆ. 3,80,00,000 ಒಂದು ದಿನದಲ್ಲಿ. ಮೆಜೆಸ್ಟಿಕ್ ನಲ್ಲಿ ಕೊನೆ ರೈಲು 2:45ಕ್ಕೆ ಹೊರಡ್ತು. ಆಮೇಲೆ ಇದು ಇನ್ನೊಂದು, ಇಷ್ಟೊಂದು ಜನ ಮೆಟ್ರೋದಲ್ಲಿ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಡ್ರಿಂಕ್ ಅಂಡ್ ಡ್ರೈವ್ಗೆ ನಾವು ಅವಕಾಶ ಕೊಡಲ್ಲ, ವ್ಯಾಪಕವಾಗಿ ಪರೀಕ್ಷೆ ಮಾಡ್ತೀವಿ, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಪೊಲೀಸರು ಎಚ್ಚರಿಸಿದ್ರು. ಹಾಗಾಗಿ ಇವ್ರೇನ್ ಮಾಡಿದ್ರು, ಜನ ಎಲ್ಲ ಮೆಟ್ರೋ ಸೇಫ್ ಅನ್ಕೊಂಡು ಮೆಟ್ರೋಗೆ ಹೆಚ್ಚು ಜನ ಹೋಗಿದ್ದಾರೆ. ಕ್ಯಾಬಿಗೆ ದುಡ್ಡು ಕಟ್ಟಕ್ಕಾಗಲ್ಲ, ಹೌದು, ಎರಾಬಿರಿ ರೇಟು ಅಂತ ಹೇಳ್ಬಿಟ್ಟು. ಸೊ ಆ ದಿನ ಒಟ್ಟು 8,93,000 ಜನರು ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದಾರೆ ಮಧ್ಯರಾತ್ರಿವರೆಗೂ. ಇದು ಒಂದು ಏನೋ ಅಂಕಿಅಂಶ. ಇದನ್ನ ನಾನು ಹೇಳ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೆ. ಬೆಂಗಳೂರಲ್ಲಿ ಸೇಫ್ ಆಗಿ ಆಚರಣೆ ಆಯ್ತು. ಯಾವ ಹೆಣ್ಮಕ್ಳು ಒಬ್ರು ಇದ್ ಮಾಡಿಲ್ಲ. ಹೆಣ್ಮಕ್ಳ ಒಂದು ಸೇಫ್ಟಿಗೆ ಹೆಚ್ಚು ಗಮನ ಕೊಡಲಾಗಿತ್ತು. ಎಲ್ಲ ಕಡೆ ಬ್ಯಾರಿಕೇಡ್ಸ್ ಈ ಸಲ ನೀಟಾಗಿ ತುಂಬಾ ಸ್ಟ್ರಿಕ್ಟ್ ಆಗಿ ಬ್ಯಾರಿಕೇಡ್ಸ್ ಎಲ್ಲ ನಾವೆಲ್ಲ ಓಡಾಡುವಾಗ್ಲೇನೆ 30-31ನೇ ತಾರೀಕಿಂದಾನೇ ಶುರುವಾಗಿತ್ತು. ಲ್ಯಾವ್ಲೆ ರೋಡ್ ಎಲ್ಲ ಕಡೆ ಎಕ್ಸ್ಟ್ರಾ ಕ್ಯಾಮ್ರಾಗಳನ್ನ, ಹೈ HD ಕ್ಯಾಮ್ರಾಗಳು, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದ್ರೆ ಒಬ್ರು ಒಂದು ಚೂರು ನಾರ್ಮಲ್ ಬಿಹೇವಿಯರ್ ಇಲ್ದೇನೆ ಓಡಾಟ ಒಂದು ಸ್ವಲ್ಪ ಬೇರೆ ರೀತಿ ಅಂತ ಅನ್ಸಿದ್ರು ಅದನ್ನ AI ಎಚ್ಚರ ಮಾಡಿ ಹೈಲೈಟ್ ಮಾಡಿ ತೋರ್ಸೋ ತರದ್ದು, ಈ ತರದ ವ್ಯವಸ್ಥೆ. ಡ್ರೋನ್ಗಳಿದ್ವು. ತುಂಬಾ ಅಂದ್ರೆ ತುಂಬಾ ತಂತ್ರಜ್ಞಾನವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಳಸ್ಕೊಂಡಿದ್ರಿಂದ ಈ ಸಾರಿ ತುಂಬಾ ಏನೋ ಒಂದು ಸುರಳಿತವಾಗಿ ಒಂಥರ ನೆಮ್ಮದಿಯಿಂದ ಜನರು ಮನೆಗೆ ಹೋಗೋ ಹಾಗೆ ಸಂಭ್ರಮದಿಂದ ಖುಷಿಯಿಂದ ಅದು. ಬಟ್ ಇದು ಚೆನ್ನಾಗಾದ್ರೂ, ಸೆಲೆಬ್ರೇಷನ್ ಚೆನ್ನಾಗಾದ್ರೂ ಅವತ್ತಿನ ದಿನ ಮಧ್ಯರಾತ್ರಿ ತುಂಬಾ ಆಕ್ಸಿಡೆಂಟ್ಸ್ ಆಗಿವೆ. ತುಂಬಾ ಆಕ್ಸಿಡೆಂಟ್ಸ್, ಅದ್ರಲ್ಲೂ ಹಿಟ್ ಅಂಡ್ ರನ್ನೇ ಜಾಸ್ತಿ. ತುಂಬಾ ಆಕ್ಸಿಡೆಂಟ್ಸ್ ಬೆಂಗಳೂರು ಸುತ್ತಮುತ್ತ ಆಗಿದೆ ಅಂತ ಹೇಳ್ಬಿಟ್ಟು ವರದಿಯಾಗಿದೆ. ಓಕೆ, ಸೊ ಒಟ್ಟಾರೆ ಮೇಲ್ನೋಟಕ್ಕೆ ನಾವು ನೋಡೋದಾದ್ರೆ ಯಾವುದೇ ಗದ್ದಲ ಇಲ್ಲದೆ ಆಚರಣೆ ಆಗಿದೆ ಅನ್ನುವಂಥದ್ದು ಒಂದು. ಕೆಲವೊಂದ್ ಕಡೆ ಇದೆ. ಅದು ಅಲ್ಲದೆ ಬೆಂಗಳೂರು ಮಾತ್ರ ಅಲ್ಲದೆ ಬೇರೆ ಜಿಲ್ಲೆಗಳಲ್ಲೂ ಅಷ್ಟೇ ವಿಜೃಂಭಣೆಯಿಂದ ವರ್ಷವನ್ನ ಬೆಳಗಾಮಲ್ಲ ಎಲ್ಲೋ ಒಂದು ಇನ್ಸಿಡೆಂಟ್ ಆಗಿರೋದು ಬಿಟ್ರೆ ಬೇರೆ ಇನ್ನೆಲ್ಲೂ ಏನು ಇದಾಗಿಲ್ಲ. ಆದ್ರೆ ಬಳ್ಳಾರಿಯಲ್ಲಿ ನಡೆದಿರೋ ಈ ಸಂದರ್ಭದಲ್ಲಿ ನಡೆದಿರೋ ಗುಂಪು ಘರ್ಷಣೆ ಅದೇನು ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನೋದಕ್ಕಿಂತನೂ ಅದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ನಡೆದಿರೋದು. ಇದು ಈ ಹವಾಂಬಾವಿ ಅನ್ನೋ ಏರಿಯಾ ಏನಿದೆ ಅಂದ್ರೆ ಸಿರುಗುಪ್ಪ ರೋಡ್ ನಲ್ಲಿರೋ ಜನಾರ್ದನ್ ರೆಡ್ಡಿ, ಬಿಜೆಪಿ ನಾಯಕ ಜನಾರ್ದನ್ ರೆಡ್ಡಿ ಅವರ ಮನೆಯ ಬಳಿ ಕಾಂಗ್ರೆಸ್ನವರು ನಾರಾ ಭರತ್ ರೆಡ್ಡಿ MLA ಅವರ ಒಂದು ಫಾಲೋವರ್ಸ್ ಅವರು ಬ್ಯಾನರ್ನ ಕಟ್ಟೋದಕ್ಕೆ ಹೋದಾಗ ಅಲ್ಲಿ ಅಬ್ಜೆಕ್ಟ್ ಮಾಡ್ತಾರೆ, ಕಟ್ಬೇಡಿ ಇಲ್ಲಿ ಅಂತ ಹೇಳಿ. ಆಗ ನಡೆದಂತ ಗುಂಪು ಘರ್ಷಣೆ ಅದು ವಿಪರೀತಕ್ಕೆ ಹೋಗಿ ಕೊನೆಗೆ ಪೊಲೀಸರಿಗೆ ಚದುರಿಸಕ್ಕೆ ಆಗದೆ ಲಾಠಿ ಚಾರ್ಜ್ ಎಲ್ಲ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಡೆದ ಗುಂಡಿನ ಒಂದು ದಾಳಿನಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ವಾಲ್ಮೀಕಿ ಸಮುದಾಯ ಸ್ಟ್ರಾಂಗ್, ಆಮೇಲೆ ಇವರು ನಿರ್ಣಾಯಕ ಮತದಾರರು. ಹಾಗಾಗಿ ಇಲ್ಲಿ ಈಗಾಗಲೇ 20 ವರ್ಷದ ಹಿಂದೆ, ಬಹುತೇಕ 20 ವರ್ಷದ ಹಿಂದೆ ಈ ಒಂದು SP ಸರ್ಕಲ್ ಅಂತ ಏನ್ ಹೇಳ್ತೀವಿ ಆ ಒಂದು ಏರಿಯಾದಲ್ಲಿ ವಾಲ್ಮೀಕಿಯವರ ಮಹರ್ಷಿ ವಾಲ್ಮೀಕಿಯ 20 ಅಡಿ ಎತ್ತರದ ಪುತ್ಥಳಿಯನ್ನ ನಿರ್ಮಿಸಲಾಗಿದೆ, ಸ್ಥಾಪನೆ ಆಗಿದೆ. ಆ ಸಂದರ್ಭದಿಂದನೂ
ಈ ಒಂದು ಏರಿಯಾನ ವಾಲ್ಮೀಕಿ ಸರ್ಕಲ್ ಅಂತ ಕರೀತಾರೆ. ಅದು ನಿಲ್ಸಿದ್ ಬಿಜೆಪಿ ಅವರಲ್ವಾ. ಸೊ ಈಗ ಕಾಂಗ್ರೆಸ್ ಆಡಳಿತ ಇದೆ ಅಲ್ವಾ, ಹಾಗಾಗಿ ಇವಾಗ ಕಾಂಗ್ರೆಸ್ನವರು ಒಂದು ವಾಲ್ಮೀಕಿ ಪ್ರತಿಮೆಯನ್ನ ಸಿದ್ಧಪಡಿಸಿದ್ದಾರೆ. ಅದು ಡಿಸೆಂಬರ್ 3 ಉದ್ಘಾಟನೆ ಆಗ್ಬೇಕು. ಸೊ ಈ ಸಂಬಂಧ ಇದು ಬ್ಯಾನರ್ ಕಟ್ಟಕ್ಕೆ ಹೋಗಿದ್ದು. ಇಲ್ಲಿವರೆಗೂ SP ಆಗಿದ್ದ ಶೋಭಾ ರಾಣಿ ಅವರು ಬಹಳ ಜನಪ್ರಿಯರಾಗಿದ್ರು. ಅವರೆಲ್ಲ ಮಾತುಕತೆ ಮೂಲಕನೇ ಎಲ್ಲ ಬಗೆಹರಿಸೋದ್ರಲ್ಲಿ ನಿಷ್ಣಾತರು ಅಂತ ಹೆಸರು ತಗೊಂಡಿದ್ರು. ಈ ಸರಿ ಒಂದೇ ದಿನ ಜನವರಿ 1 ಪಾಪ ಅವರು ಇದು ತಗೋಬೇಕು ಚಾರ್ಜ್ ತಗೊಂಡಿದ್ದು. ಸೊ ನೆಕ್ಸ್ಟ್ ಡೇ ಅದಕ್ಕೆ ಇವಾಗ ಏನ್ ಮಾಡಿದೆ ರಾಜ್ಯ ಸರ್ಕಾರ, ಕೊಪ್ಪಳ, ಚಿತ್ರದುರ್ಗ, ವಿಜಯನಗರ 3 SP ಬಳ್ಳಾರಿಗೆ ಕಳಿಸ್ತಾರೆ. ಹೆಚ್ಚುವರಿ ಪೊಲೀಸರನ್ನ ಈಗ ಅಲ್ಲಿ ಹವಾಂಬಾವಿ ಏರಿಯಾದಲ್ಲಿ ಸೆಕ್ಷನ್ 144 ಇದೆ. ಬಹಳ ಬಿಗುವಿನ ವಾತಾವರಣ ಇದೆ. ಇದು ಈ ಕಾರ್ಯಕ್ರಮ ಎಲ್ಲ ಮುಗಿಯೋವರೆಗೂ ಅಲ್ಲಿ ಕಟ್ಟೆಚ್ಚರ ವಹಿಸೋ ಸಲುವಾಗಿ 3 ಜಿಲ್ಲೆಗಳ ಸುತ್ತಮುತ್ತಲಿನ 3 ಜಿಲ್ಲೆಗಳ SP ಅಲ್ಲಿಗೆ ನಿಯೋಜಿಸಲಾಗಿದೆ ಕರ್ತವ್ಯಕ್ಕೆ, ಮತ್ತು ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಿ ಬಿಗಿ ಭದ್ರತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ. ಇದರಲ್ಲಿ ಇವಾಗ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಇವಾಗ ನಾವ್ ಯಾವ ಪಕ್ಷದವ್ರನ್ನು ಏನು ದೂರೋ ಹಂಗಿಲ್ಲ, ಏನಿಲ್ಲ. ಶ್ರೀರಾಮುಲು ಮತ್ತು ಇವರು ಯಾರು ಜನಾರ್ದನ್ ರೆಡ್ಡಿ ಇಬ್ರುವೆ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಕರೆದ್ರೆ ವಿಪಕ್ಷ ನಾಯಕ ಅಶೋಕ್ ಇವರೆಲ್ಲ ಸೇರಿ ಮಾಡಿದ್ದಾರೆ, ಹಿಂಗಿಂಗಾಗಿದೆ ಅಂತ ಹೇಳ್ಬಿಟ್ಟು ಅಂತ. ರಾಜಕೀಯ ಅಂದ್ಮೇಲೆ ಇವೆಲ್ಲ ಇದ್ದಿದೆ. ಆಮೇಲೆ ಬಳ್ಳಾರಿದಂತೂ ಒಂಥರ ಆಂಧ್ರ ಟೈಪ್ ರಾಜಕಾರಣ, ಅದು ರಕ್ತ ಸಿಕ್ತಾ ಯಾವಾಗ್ಲೂ ಗೊತ್ತಿದ್ದೆ. ಅದಕ್ಕೆ ಅದನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೆಲ್ಲ ರೇಗಿಸ್ತಾರೆ, ಎಲ್ಲ ತಮಾಷೆ ಮಾಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳಾಗೋರ್ಗೆ ಒಂಥರ ಇದನ್ನ ನಿಕಷಕ್ಕೆ ಒಡ್ಡುವುದು, ಅವರ ಒಂದು ಪ್ರಾವೀಣ್ಯತೆ, ಅವರ ದಿಟ್ಟತನ ಎಲ್ಲಾನು ಚಾಣಾಕ್ಯರಾಗಿ ಅವರು ಕಾರ್ಯನಿರ್ವಹಿಸಬೇಕು, ಸಂದರ್ಭವನ್ನು ಎದುರಿಸಬೇಕಾಗಿದೆ ಅವರು ಅಂತ ಹೇಳ್ಬಿಟ್ಟು. ಹೌದು. ಈ ಗಲಭೆ ಜೊತೆಗೆ ಇನ್ನೊಂದು ನಾವು ವಿವಾದಾತ್ಮಕ ಸುದ್ದಿ ನೋಡೋದಾದ್ರೆ ಕೋಗಿಲು ಲೇಔಟ್. ಸೊ ಅಲ್ಲಿ ಏನು ಇರುವಂತವರಿಗೆ ಸ್ಥಳಾವಕಾಶ ಇಲ್ಲದೆ ಇವಾಗ ಯಾರೇ ನಿರ್ವಸಿತರಾಗ್ಲಿ ಅವ್ರಿಗೆ ವಸತಿ ಸೌಲಭ್ಯ ಕಲ್ಪಿಸಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಅಂತ ಹೇಳ್ತೀವಿ. ಆದ್ರೆ ಸರ್ಕಾರ ಎಲ್ಲಾರ್ಗೂ ಎಲ್ಲಾನು ಮಾಡಕ್ ಸಾಧ್ಯನಾ? ಇಲ್ಲ. ಈಗ ನೋಡಿ, ಕರ್ನಾಟಕದಲ್ಲಿ ಒಟ್ಟು 38 ಲಕ್ಷ ನನಗ್ ಗೊತ್ತಿರೋ ಹಂಗೆ ವಸತಿಗೋಸ್ಕರ ಕಾಯ್ತಾ ಇರೋ, ನಿರೀಕ್ಷೆಯಲ್ಲಿರೋ, ಅಂದ್ರೆ ಪುನರ್ವಸತಿಯ ನಿರೀಕ್ಷೆಯಲ್ಲಿರುವ ಮಂದಿ ಇದ್ದಾರೆ. ಇದ್ರಲ್ಲಿ ಲಿಂಗನ್ಮಕ್ಕಿ ಯೋಜನೆ ಡ್ಯಾಮ್ ನಿರ್ಮಾಣ ಅವಾಗ್ಲಿಂದ ಮೊದಲ್ಗೊಂಡು ಇತ್ತೀಚಿನವರೆಗಿನ ಈ ದಾವಣಗೆರೆ ಹತ್ರ ಒಂದು, ಹಾವೇರಿ ಹತ್ರ ಬೀದರ್ ಕಾರಂಜಾ ಯೋಜನೆ, ಅಲ್ಲಿದು ಒಟ್ಟು ಕರ್ನಾಟಕದಾದ್ಯಂತ ಇದಾರೆ ಜನ ಪುನರ್ವಸತಿಗೋಸ್ಕರ ಅರ್ಜಿ ಸಲ್ಲಿಸ್ಕೊಂಡು ಕಾಯ್ಕೊಂಡಿದ್ರು. ಪ್ರವಾಹದಲ್ಲಿ ಸಿಕ್ಕಿದವರು ಗುಲ್ಬರ್ಗಾ ಕಡೆ ಎಲ್ಲ, ಬೆಳಗಾಂ ಹೈಯೆಸ್ಟ್ ಅವ್ರಿದ್ದಾರೆ. ಸೊ ಈ ಕೃಷ್ಣಾ ನದಿ ಪ್ರವಾಹದ್ದು ಕರೆಕ್ಟ್. ಸೊ ಇವರೆಲ್ಲ ಪಾಪ, ಅದ್ರಲ್ಲೂ ಈ ದಾವಣಗೆರೆ ಅವ್ರದಂತೂ 3 ತಿಂಗಳಿಂದ ಗಂಜಿ ಕೇಂದ್ರದಲ್ಲಿ ಇದ್ದವ್ರನ್ನ ಈಗ ಹೊರಗೆ ಕಳಿಸ್ಬಿಟ್ಟಿದ್ದಾರೆ. ಆಗಲ್ಲ, ನಿಮ್ಮನ್ನ ನಾವು ಪೋಷಣೆ ಮಾಡಕ್ಕಾಗಲ್ಲ ಅಂತ. ಅವರೆಲ್ಲ ಕೇಳೋದು, ನಾವು ಕೋಗಿಲು ಬಡಾವಣೆ ಅಲ್ಲಿ ಒಂದು ಇದಾರಲ್ಲ ಪುನರ್ವಸತಿಗೋಸ್ಕರ, ಅವ್ರಿಗೆ ಇವಾಗ ಕೇಳ್ತಿದಾರಲ್ಲ, ನಾವು ಅವರಷ್ಟು ಹಾಗಾದ್ರೆ ಅದೃಷ್ಟವಂತರಲ್ವಾ? ಅದಕ್ಕಿಂತ ಈ ರಾಜೀವ್ ಗಾಂಧಿ ವಸತಿ ನಿಗಮಕ್ಕಿದೆಯಲ್ಲ, ಅಲ್ಲಿಗೆ ದುಡ್ಡು ಕೊಟ್ಟು 7 ವರ್ಷ ಆಗಿದೆ. ಹೌದು, ತುಂಬಾ ಜನ ಅವರೆಲ್ಲರೂ ಈ ಸಿಂಗಲ್ ಬೆಡ್ರೂಮಿನ ಮನೆಗೆ ಇವಾಗ ಅವ್ರ ಮನೆನೇ ಇವ್ರಿಗೆ ಕೊಡ್ತಾ ಇರೋದು. ಆಮೇಲೆ ಅಲ್ಲಿ ಈ ಲೆಕ್ಕದ ಪ್ರಕಾರ ಮನೆ ಕಳ್ಕೊಂಡಿರೋರು 167 ಮಂದಿ ಅಂತಿದ್ರೆ, ಅರ್ಜಿ ಕೊಟ್ಟಿರೋರು 250 ಮಂದಿ ಅಂತ. ಮತ್ತೆ ಇವ್ರದ್ದು ಇನ್ನೂ ಹೆಚ್ಚಾಗ್ಬಹುದು ಸಂಖ್ಯೆ ಅಂತ ಹೇಳ್ತಾರೆ. ಅವರು ಮತ್ತೆ ಕೇರಳದಿಂದ ಬಂದಿರುವಂತ ಅಲ್ಲ, ಅದಕ್ಕೂ ಬರ್ತೀನಿ ತಾಳಿ. ನಮ್ಮ ಸಚಿವ ಇವ್ರು ಯಾರಪ್ಪ ಅವರು, ಭೈರತಿ ಸುರೇಶ್ ಅವ್ರು ಹೇಳ್ತಾರೆ, ಇಲ್ಲ ನಾವೆಲ್ಲ ಫಿಲ್ಟರ್ ಮಾಡಿ ನೋಡಿದ್ರೆ ಇದು ಬರೀ 90 ಜನ ಮಾತ್ರ ಅರ್ಹ ಫಲಾನುಭವಿಗಳು ಅಂತ ಇವ್ರು ಹೇಳ್ತಾರೆ. ವಸತಿ ಸಚಿವರು ಹೇಳ್ತಾರೆ, ಇಲ್ಲ ಇದು 400 ಹೋಗ್ಬೋದು, ಹೇಳಕ್ ಬರಲ್ಲ ನಮಗೆ ಹೆಂಗೆ ಅಂತ ಅನ್ಬಿಟ್ಟು ನಾವೆಲ್ಲಾರ್ನು ದುರ್ಬೀನ್ ಹಿಡಿದು ಚೆಕ್ ಮಾಡ್ತಿದ್ವಿ ಅಂತ. ನೀವು ನಿಜವಾಗ್ಲೂ ದುರ್ಬೀನ್ ಹಿಡಿದು ಚೆಕ್ ಮಾಡಿದ್ರೆ ಅವರ ಮೂಲವನ್ನು ಕಂಡು ಹಿಡಿಯಲೇಬೇಕು. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಇದು ಒಂದಷ್ಟು ದಿನಗಳಿಂದ ಕೂಗು ಜೋರಾಗಿ ನಡೀತಿದೆ. ಅಕ್ರಮ ವಲಸಿಗರು ತುಂಬಾ ಜನ ಇದ್ದಾರೆ, ತುಂಬಾ ದಟ್ಟವಾಗಿದೆ ಇವರ ಒಂದು ಹಾವಳಿ. ಇಲ್ಲಿ ಇದನ್ನ ನಿಯಂತ್ರಣ ಮಾಡ್ಲೇಬೇಕು. ಈ ಕೋಗಿಲು ಒಂದು ವಿಷಯದಿಂದಾಗಿ, ಈ ಒಂದು ಪ್ರಕರಣದಿಂದಾಗಿ ಇದಿನ್ನೂ
ಜಾಸ್ತಿಯಾಗಿ ಮಾರ್ದನಿಸಿದೆ. ಸೊ ದಿಸ್ ಇಸ್ ಹೈ ಟೈಮ್ ನಾವು ಇದನ್ನ ಒಂದು ಈ ಅಕ್ರಮ ವಲಸಿಗರ ಬಗ್ಗೆ, ಅದು ನೇಪಾಳಿಗಳೇ ಆಗ್ಬೋದು, ಬಾಂಗ್ಲಾದೇಶಿಗರೇ ಆಗ್ಬೋದು, ಯಾರೇ ಆಗ್ಲಿ, ದಯವಿಟ್ಟು ಅಕ್ರಮ ವಲಸಿಗರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ಳೇಬೇಕು. ಇದು ನಮ್ಮ ಒತ್ತಾಯ. ಯಾಕೆ ಅಂದ್ರೆ ಸ್ಥಳೀಯರಿಗೆ ನೀವು ಕೊಡಿ, ನಾವೇನು ಇವಾಗ ಮುಸ್ಲಿಮ್ರಿಗೆ ಕೊಡಬಾರ್ದು ಅಂತೆಲ್ಲ ಹೇಳೋದು ತಪ್ಪು. ಎಸ್ಪೆಷಲಿ ಕನ್ನಡದವ್ರು ಇದಾರಲ್ಲ ಇಲ್ಲಿ, ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರೋ, ದಯವಿಟ್ಟು ಅವ್ರಿಗೆ ಕೊಡಿ, ಪುನರ್ವಸತಿ ಕೊಡಿ. ಆಮೇಲೆ ಅವ್ರಿಗೆ ಹಕ್ಕಿದೆ ಕೇಳೋದಕ್ಕೆ, ಅವ್ರಿಗೆ ನೀವು ಕೊಡ್ಲೂಬೇಕು, ನಿಮಗೂ ಅದು ಆಬ್ಲಿಗೇಷನ್ ಇದೆ. ಆದರೆ ಎಲ್ಲೆಲ್ಲಿಂದನೋ ನುಸುಳ್ಕೊಂಡು ಬಂದಿರೋ ನುಸುಳ್ಕೋರಿಗೆ ದಯಮಾಡಿ ನೀವು, ಆಮೇಲೆ ಆಧಾರ್ ಕಾರ್ಡ್ ಕೊಡೋದಿದೆಯಲ್ಲ, ಅದು ಒಂದು ದಂಧೆ, ಅದು ಅಕ್ರಮ ದಂಧೆ ಇದೆ ಎಂತೆಂಥವ್ರಿಗೆಲ್ಲ. ಆಮೇಲೆ ನಿಮಗೇ ಗೊತ್ತು, ಶರ್ಮಾ, ಠಾಕೂರ್ ಈ ಹೆಸರುಗಳಲ್ಲಿ ಬಾಂಗ್ಲಾದೇಶಿ ವಲಸಿಗರಿಗೆ ಆಧಾರ್ ಕೊಟ್ಟಿರೋದು ಪತ್ತಾಗಿದೆ. ಬೆಂಗಳೂರಲ್ಲೇ ಪತ್ತಾಗಿದೆ, ಅದು ಬೆಂಗಳೂರಲ್ಲೇ ಪತ್ತಾಗಿದೆ. ಈ ತರಹದ್ದೆಲ್ಲ ಒಂದು ಏನೋ ಪ್ರಕರಣಗಳು ಇರುವಾಗ ದಯಮಾಡಿ ರಾಜ್ಯ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಗೃಹ ಇಲಾಖೆ ಇಂಥ ಒಂದು ವಿಚಾರಗಳ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಿ ಕಟ್ಟುನಿಟ್ಟಿನ ಬಿಗಿಯಾದ ಕ್ರಮಗಳನ್ನು ತಗೊಳ್ಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತೀವಿ. ಅದರಲ್ಲೂ ಈ ಕೇರಳ ಮತ್ತು ಪಾಕಿಸ್ತಾನದಿದೆಲ್ಲ, ಈ ಎರಡು ಹೆಂಗೆ ಅಂದ್ರೆ, ಇದೇನ್ರಿ ಬೆಂಗಳೂರು ಅಂದ್ರೆ ಇದೇನ್ ಹೊಳೆ ನಾಯಕ ಎಲ್ಲ ಹೊಳೆ ನೀರ, ಇದಕ್ಕೆ ಇವರೆಲ್ಲ ದೊಣೆ ನಾಯಕರ, ಇವ್ರಪ್ಪಣೆ ತಗೊಂಡು ನಾವಿಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾ? ಒಂದು ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್, ನಾನು ಅವಾಗಿನ ಶಾಲಾ ಬಾಲಕಿ, ಆದ್ರೆ ನನಗೆ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇತ್ತು. ಆಗ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ಎಂಥ ಇಂಟ್ರೆಸ್ಟಿಂಗ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಅದು ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಅವತ್ತು. ಆಗ ಇಂದಿರಾ ಗಾಂಧಿ ಬಹುಶಃ ಪ್ರೈಮ್ ಮಿನಿಸ್ಟರ್ ಇದ್ರು ಅಂತ ಅನ್ಸುತ್ತೆ. ಅಂದ್ರೆ ಅವ್ರು ಹೇಳೋದು, ನಮ್ದು ಜನತಾ ಆಡಳಿತ ಅಲ್ಲ ಇವ್ರದ್ದು, ಅವಾಗ ಜನತಾ ಪಕ್ಷದ ಆಡಳಿತ ಅಲ್ವಾ, ನಮ್ಮ ಆಡಳಿತ ಇಲ್ಲಿಂದಲೇ ದಿಲ್ಲಿಯಿಂದಲ್ಲ ಅನ್ನೋದನ್ನ ದೊಡ್ಡ ದೊಡ್ಡ ಜಾಕೆಟ್ ಅಡ್ವರ್ಟೈಸ್ಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಅವಾಗ ಪ್ರಕಟ ಆಗಿತ್ತು. ಅಂದ್ರೆ ನಾವು ಹೈಕಮಾಂಡ್ ಪರ್ಮಿಷನ್ ತಗೊಂಡು ಆಡಳಿತ ಮಾಡಬೇಕಾಗಿಲ್ಲ, ಕರ್ನಾಟಕದ ಆಡಳಿತ ಇಲ್ಲಿಂದಲೇ ದಿಲ್ಲಿಯಿಂದಲ್ಲ ಅಂತ ಒಂದಿದು. ನಾನು ಇದನ್ನ ಓದ್ಬಿಟ್ಟು ನಮ್ಮ ಅಪ್ಪನ ಕೇಳಿದ್ದೆ, ಹಿಂಗಂದ್ರೆ ಏನು, ಇದು ಯಾಕೆ ಈ ತರ ಕೊಟ್ಟಿದ್ದಾರೆ ಅಂತ. ಆಗ ನಮ್ಮ ತಂದೆ ಎಲ್ಲ ವಿವರ ಕೊಟ್ಟಿದ್ರು. ಇವರು ಆಕೆ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಇಲ್ಲಿ ಕಾಂಗ್ರೆಸ್ನವರಾದ್ರೆ ಎಲ್ಲ ಅಲ್ಲಿಂದ ಪರ್ಮಿಷನ್ ತಗೋಬೇಕು, ಇವರಾದ್ರೆ ಒಂಥರ ಸ್ವಾಯತ್ತ, ಹಾಗಾಗಿ ಎಲ್ಲ ಲೋಕಲ್ ಲೀಡರ್ಸು, ಲೋಕಲ್ ಪಾರ್ಟಿ, ಆದ್ರಿಂದ ಈ ತರಹದ ಅಂದ್ರೆ ನಾವೇ ಡಿಸೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದು ರಾಮಕೃಷ್ಣ ಹೆಗಡೆ ಮುಂಚೆನೆ ಚಾಣಕ್ಯ ಅವರು ಈ ತರಹದ ಒಂದು ಕಲ್ಲು ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ವ್ಯಂಗ್ಯವಾಗಿ ಬೀಸಿದ್ದಾರೆ. ನಂಗೆ ಸಡನ್ ಆಗಿ ನೆನಪಾಯ್ತು. ಸೊ ಈಗ ನಾವು ಮುಂದಿನ ವಿಚಾರಕ್ಕೆ ಹೋಗೋಣ. ದೇಶದಲ್ಲಿ ಇನ್ನು ಕೆಲ ದಿನಗಳು ಅತ್ಯಧಿಕ ಚಳಿ ಹೆಚ್ಚಳ ಆಗ್ತಾ ಇದೆ, ವಾತಾವರಣ ಸ್ವಲ್ಪ ಬದಲಾಗ್ತದೆ, ಮಳೆನೂ ಬರೋ ಸಾಧ್ಯತೆಗಳಿದೆ. ಜನವರಿ ಅಂಡ್ ಫೆಬ್ರವರಿ ಗೋಯಿಂಗ್ ಟು ಬಿ ದ ಹಾರ್ಡೆಸ್ಟ್ ವಿಂಟರ್ ಅಂತ ಒಂದು IMD ನ ಇದು ವರದಿ ನಾನು ನೋಡಿದ್ದು. ವಿಶೇಷವಾಗಿ ನಾರ್ತ್ ಇಂಡಿಯಾ, ಅದರಲ್ಲೂ ಈ ದೆಹಲಿನಲ್ಲಂತೂ ಬಿಗಡಾಯಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ವಿಮಾನಯಾನ ಎಲ್ಲ ಸ್ವಲ್ಪ ದಿನಗಳ ಮಟ್ಟಿಗೆ ಕಷ್ಟ ಅಂತ ಹೇಳಿ 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟವನ್ನ ಗೊಳಿಸಿದ್ದಾರೆ ಇದರಲ್ಲಿ. ಹೌದು, ಉತ್ತರ ಭಾರತದಲ್ಲಿ. ಬೆಂಗಳೂರು ಮತ್ತೆ ಕರ್ನಾಟಕದ ಮಟ್ಟಿಗೆ ಹೇಳಿದ್ರೆ ಬೆಂಗಳೂರಲ್ಲಿ ಚಳಿ ಜಾಸ್ತಿ ಆಗುತ್ತಂತೆ, ಬಟ್ ಏನಪ್ಪ ಈಗ ಒಂದು 2-3 ದಿನದಿಂದ ಸ್ವಲ್ಪ ಕಡಿಮೆ ಇದೆ ಚಳಿ ಹಾಗೆ ನೋಡಿದ್ರೆ. ಬಟ್ ಮಳೆ ಆಗಿದೆ ಮೈಸೂರು, ಆಮೇಲೆ ಯಲಹಂಕದಲ್ಲಿ ಜೋರ್ ಮಳೆ ಆಗಿತ್ತು ಈಗ 1-2 ದಿನದ ಹಿಂದೆ. ಮೈಸೂರಲ್ಲಂತೂ ಜನವರಿ 1 ಜೋರ್ ಮಳೆ ಆಗಿದೆ. ಸೊ ಹೀಗೆ ಕೆಲವು ಕಡೆಯಲ್ಲೆಲ್ಲ ಮಳೆಗಳು ಆಗುತ್ತೆ ಅಂತ ಅಂದ್ರೆ ಅಕಾಲ ವರ್ಷಧಾರೆ ಅಂತೀವಲ್ಲ, ಕನ್ಫ್ಯೂಷನ್ ನಮ್ಗೆ ಆಗ್ಬೇಕು. ಅಯ್ಯೋ, ಈಗ 1-2 ವರ್ಷದ ಹಿಂದೆ ಆತರ ಮೊನ್ನೆ ನೋಡಿದ್ರೆ ಫ್ಯಾನ್ ಇಲ್ದೆ ಕೂರಕ್ ಆಗ್ತಿರ್ಲಿಲ್ಲ, ಆ ತರ ಶೆಕೆ. ಬೆಳಿಗ್ಗೆ ಹಗ್ಲಲ್ಲಿ ಜೋರ್ ಬಿಸಿಲಿರ್ತಿತ್ತು, ಸಂಜೆ ಆಗ್ತಿದ್ದಂಗೆ ಫುಲ್ ಕಪ್ಪ ಚಳಿ ಗಡಗಡ ಹಿಂಗೆಲ್ಲ ಇತ್ತು.
ಈ ಒಂದೊಂದ್ ದಿವಸ ಒಂದೊಂದ್ ತರ ಏರ್ಫೇರ್ ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಹೌದು, ಬಟ್ ಅನುಭವಿಸೋರಿಗೆ ಕಷ್ಟ ಅದು. ಅದಕ್ಕೆ ನೋಡಿ ಹೃದಯಾಘಾತ ಮತ್ತೆ ಈ ಸ್ಟ್ರೋಕ್ಸ್ ಇವೆಲ್ಲ ಜಾಸ್ತಿ ಆಗಿದೆ. ಆದಷ್ಟು ಎಲ್ಲರೂ ಜನತೆನೂ ಅಷ್ಟೇನೆ ತಮ್ಮ ಆರೋಗ್ಯದ ಕಡೆ ಕಾಳಜಿ ವಹಿಸಿ. ಈ ಟೈಮ್ನಲ್ಲಿ ಚಳಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಜ್ಜಿ ಬೋಂಡ ತಿಂದ್ಬಿಟ್ಟು ಟೆಂಪ್ಟ್ ಆಗುತ್ತೆ, ಒಪ್ಕೋತೀನಿ. ಕಾಫಿ ಟೀ ಎಲ್ಲ ಅದ್ರ ಮಿರ್ಚಿ ಮಂಡಕ್ಕಿ ಎಲ್ಲ ಮಲ್ಲಪ್ಪ ಅದೆಲ್ಲ ತಿನ್ನೋದೇ ಮಿರ್ಚಿ ಮಂಡಕ್ಕಿ ಅಂತ. ಸೊ ಎಲ್ಲಾದ್ರ ಮೇಲೂ ಸ್ವಲ್ಪ ನಿಯಂತ್ರಣ ಇರ್ಲಿ, ಆರೋಗ್ಯದ ಕಡೆ ಗಮನ ಕೊಡಬೇಕು. ಹೌದು. ಇವಾಗ ಮುಂದಿನ ವಿಚಾರ ನಾವು ನೋಡೋದಾದ್ರೆ ಲಾಹೋರ್ನಲ್ಲಿ ಬಸಂತ್ ಪಂಚಮಿ ಆಚರಣೆ ಫೆಬ್ರವರಿ 6 ನಡೆಯಕ್ಕೆ ಎಲ್ಲಾ ರೀತಿಯ ಸಜ್ಜು ನಡೀತಾ ಇದೆ. ಬಸಂತ ಪಂಚಮಿ ಉತ್ತರ ಭಾರತದಲ್ಲಿ ತುಂಬಾ ಅದ್ಧೂರಿಯಾಗಿ ಆಚರಿಸ್ತಾರೆ. ಎಷ್ಟೇ ಆದ್ರೂ ಲಾಹೋರ್ ಅಂದ್ರೇನು ಎಲ್ಲ ನಮ್ದೇ ಇಂಟಿಗ್ರಲ್ ಪಾರ್ಟ್ ಆಫ್ ದ ಏನು ಯುನೈಟೆಡ್ ಇಂಡಿಯಾ ಅಲ್ವಾ, ಅಖಂಡ ಭಾರತ ಅಂತ ನಾವೇನು ಹೇಳ್ತೀವಿ ಅದರ ಒಂದು ಭಾಗವಾಗಿತ್ತಲ್ವಾ. ಅಲ್ಲಿ 2007ರಲ್ಲಿ ಇದನ್ನ ನಿಷೇಧ ಮಾಡಿದ್ರು. ರೀಸನ್ ಏನು ಅಂತ ಹೇಳಿದ್ರೆ ಅವಾಗ್ಲಿಂದ ಇದು ಆಚರಣೆ ಆಗಿಲ್ಲ. ಅಲ್ಲಿ ಬಸಂತ ಪಂಚಮಿ ಅಂತ ಹೇಳಿದ್ರೆ ಗಾಳಿಪಟದ ಹಬ್ಬ, ಸಖತ್ ದೊಡ್ಡ 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 ಗಾಳಿಪಟ ಹಾರಿಸ್ತಾರೆ, ಜನರೆಲ್ಲ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾರೆ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ನಮ್ದು ಅದೇ ಮಾಮೂಲಿ ದಾರ ಇದೆಯಲ್ಲಪ್ಪ, ಹತ್ತಿ ದಾರ ಇದೆಯಲ್ಲ, ಅದ್ರಲ್ಲಿ ಹಾರಿಸಿದ್ರೆ ಸುತ್ತಲಿ ದಾರ ಇಂಥವು ಹಾರಿಸಿದ್ರೆ ಪರವಾಗಿಲ್ಲ. ಬಟ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಆ ತಂತಿ, ಆಮೇಲೆ ಆ ನೈಲಾನ್ ದಾರ, ಮೇನ್ ಕಲ್ಪ್ರಿಟ್ಟೆ ನೈಲಾನ್ ದಾರ. ಈ ನೈಲಾನ್ ದಾರಗಳಿದಾಗಿ ಹಿಂಗ್ ಹಾರಾಡ್ತಿರುತ್ತಾ ಆಗಸದಲ್ಲಿ ಈ ವಾಹನ ಸವಾರರ ಮೇಲೆಲ್ಲ ಬಿದ್ಬಿಡೋದು. ಈ ಕಡೆ ಇವ್ರು ಎಲ್ಲೋ ನಿಂತ್ಕೊಂಡು ಇದನ್ನ ಎಳೆಯೋರು, ಅದು ಅವ್ರ ಕುತ್ತಿಗೆಗಿದಾಗಿ ತುಂಬಾ ಜನ ಆಗಿದೆ. ಇದನ್ನೆಲ್ಲ ಬೇಡವೇ ಬೇಡ, ಇದ್ರ ಗೊಡವೆನೆ ಬೇಡ ತೀರೋಗಿಲ್ಲ ಅದೇ ತರ ದಾರ ಸಿಕ್ಕ ಅಂತ ಹೇಳಿ ಈ ಪಾದಚಾರಿಗಳಿಗೆ ಮತ್ತು ಇವ್ರಿಗೆ ವಾಹನ ಇವ್ರಿಗೆ ಹೌದು ಚಾಲಕರಿಗೆ ತುಂಬಾ, ಹಕ್ಕಿಗಳಿಗೂ ಹೌದು ಹಕ್ಕಿಗಳಿಗೂ ಇದೆ ಇದು ಅನ್ನೋ ಕಾರಣಕ್ಕೆ ಅಲ್ಲಿ ನಿಷೇಧಿಸಲಾಗಿತ್ತು. ಈ ಸರಿ ಸ್ಟ್ರಿಕ್ಟ್ ಇದನ್ನ ಕೊಟ್ಟಿದ್ದಾರೆ. ನಿಮ್ಗೆ ಏನು ಬಸಂತ ಪಂಚಮಿ ಆಚರಣೆ ಆಗ್ಲೇಬೇಕು ಅನ್ನೋಂಗಿದ್ರೆ ಜನರು ಕಟ್ಟುನಿಟ್ಟಾಗಿ ಹತ್ತಿ ಅಥವಾ ನೂಲಿನ ದಾರ ಅಥವಾ ಸುತ್ತಲಿ ದಾರ, ಸೆಣಬಿಂದು ಅದು ಬಿಟ್ರೆ ನೀವು ತಂತಿ ನೈಲಾನ್ ದಾರ ಇದು ಯಾವುದನ್ನು ಬಳಸೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದು ಅದಕ್ಕೆ ಘೋಷವಾಕ್ಯ ಏನಪ್ಪಾ ಅಂತ ಹೇಳಿದ್ರೆ ಸುರಕ್ಷತೆಯಲ್ಲಿ ಸಂಪ್ರದಾಯದ ಆಚರಣೆ ಅಂತ ಹೇಳ್ಬಿಟ್ಟು, ಟ್ರೆಡಿಷನ್ ವಿತ್ ಸೇಫ್ಟಿ ಮೆಷರ್ಸ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಷ್ಟೇ, ಅದ್ರಲ್ಲಿ ಇನ್ನೇನು ಇದೇನೆ. ಹೌದು, ಆ ತರಾವರಿ ಪಟಗಳನ್ನ ನೋಡ್ಲಿಕ್ಕೆ 2 ಕಣ್ಣು ಸಾಲದು ಅಂತಾನೆ ಹೇಳ್ಬೋದು. ಎಷ್ಟು ವೆರೈಟೀಸ್, ಈಗಂತೂ ಗಾಳಿಪಟ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅಂತ ಹೇಳಿ, ಗುಜರಾತ್ ಹೆಂಗ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅದು. ಹೌದು. ಓಕೆ, ನಾವಿವಾಗ ಮುಂದಿನ ವಿಚಾರವನ್ನ ನೋಡೋದಾದ್ರೆ ಫೆಬ್ರವರಿ 1ರಿಂದ ತಂಬಾಕು ಮೇಲಿನ ಬೆಲೆಯನ್ನ ಹೆಚ್ಚಳ ಮಾಡ್ತಾರೆ. ಟ್ರಂಪ್ ಪುಟಿನ್ ಕಡೆ ಅಂದ್ರೆ ಇನ್ನೂ ನೇಷನಲ್ಲೇ ಇದೀವಿ ನಾವಿನ್ನು. ಬಹುಶಃ 17 ರೂಪಾಯಿ ಏನೋ, ನಂಗೆ ಸಿಗರೇಟಿನ ಬೆಲೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ. ಅದು 78 ರೂಪಾಯಿ ಆಗತ್ತಂತೆ. ಐ ಆಮ್ ಹ್ಯಾಪಿ. 78 ರೂಪಾಯಿ. ಸಾಕಷ್ಟು ಗೃಹಿಣಿಯರನ್ನ ಇಟ್ಟಿಸಿರು ಬಿಡ್ತಾರೆ ಒಂದ್ ಹಂತದಲ್ಲಿ ಅಂತ ಹೇಳ್ಬೋದು. ಗುಟ್ಕಾ ಇವೆಲ್ಲಾನು ತುಂಬಾ ಏರಿಕೆ ಆಗುತ್ತೆ ಬೆಲೆ. ಹಾಗಾಗಿ ಅದೇ ಜನರ ಕಾಳಜಿ ಮಾಡ್ಬೇಕಲ್ಲ, ಆರೋಗ್ಯ ಕಾಳಜಿ ಮಾಡ್ಬೇಕಲ್ವಾ. ಫಸ್ಟ್ ಆಫ್ ಆಲ್ ಯೂತ್ಸ್ ನನ್ಗನ್ಸೋ ಕಾಲೇಜ್ ಹುಡುಗರು ಜಸ್ಟ್ PUC ಹೆಜ್ಜೆ ಇಡ್ತಾ ಇರ್ತಾರೆ, ಇನ್ನು ಫಸ್ಟ್ ಸೆಮಿಸ್ಟರ್ ಮುಗಿಸಿರಲ್ಲ, ಆಲ್ರೆಡಿ ಎಲ್ಲಾ ತರದ ಸಿಗರೇಟು ಟೇಸ್ಟ್ ಮಾಡಿ ಆಗಿರುತ್ತೆ, ಎಲ್ಲಾ ಸ್ಕೂಲಲ್ಲೇ ಮಾಡ್ತಾ ಇದ್ದಾರೆ, ಇವಾಗ ಸ್ಕೂಲಲ್ಲೇ ಮಾಡ್ತಿದ್ದಾರೆ. ಬಟ್ ಒಂಚೂರು ಗ್ರಾಮೀಣ ಭಾಗಕ್ಕೆ ಹೋದ್ರೆ ಫಸ್ಟ್ PU ವರೆಗೂ ತಡ್ಕೊಂತಾ ಇದ್ದಾರೆ. ಏನ್ ಗೊತ್ತಾ, ಈ ಅದನ್ನ ಹೇಳ್ಬೇಕು ಗೊತ್ತಾಗಿಲ್ಲ. ಚೈನಾದಲ್ಲಿ ಸಂತಾನೋತ್ಪತ್ತಿಯನ್ನ ಉತ್ತೇಜಿಸೋ ಸಲುವಾಗಿ ಈಗ 13% ಟ್ಯಾಕ್ಸ್ ಆನ್ ಇದು ಕಾಂಟ್ರಾಸೆಪ್ಟಿವ್ಸ್ ಅಲ್ಲ ಇದು ಅಂತ ಹೇಳ್ಬಿಟ್ಟು, ಅಂದ್ರೆ ಎಲ್ಲಾದ್ರ ಮೇಲೂ ಈ ಟ್ಯಾಕ್ಸ್ ಹಾಕದೇ ಒಂದು ನಿಯಂತ್ರಣಕ್ಕೆ ಹಾದಿ ಅನ್ನೋ ತರ ಇದ್ ಮಾಡ್ತಿದಾರೆ. ಲೆಟ್ಸ್ ಗೋ ಟು ಇದು ಏನೋ ತಂಬಾಕು.
ಇಲ್ಲ ಈ ಯುವ ಜನತೆ ಯಾವ ಕಡೆ ಸಾಕ್ತಿದೆ ಅಂತ ಗೊತ್ತಾಗ್ತಿಲ್ಲ. ನೀವೇ ನೋಡಿದಿರಿ ಬೆಂಗಳೂರಲ್ಲಿ ಡ್ರಗ್ಸ್ ಹಾವಳಿ ಯಾವ ದೊಡ್ಡ ಪ್ರಮಾಣದಲ್ಲಿ ಇದು ಅಂತ ಹೇಳ್ಬಿಟ್ಟು ನಡೀತಾ ಇದೆ ಅಂತೇಳಿ ಎಲ್ಲಾ ಶಾಲಾ ಕಾಲೇಜ್ಗಳ ಹತ್ರ ಚಾಕ್ಲೇಟು ಹಣ್ಣುಗಳಲ್ಲೆಲ್ಲ ಇದು. ಆಮೇಲೆ ಅವತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಂಥರ ಹೇಳ್ಬಿಟ್ಟಿದ್ರು, ನೀವು ಸೇಫ್ ಆಗಿ ಯಾವ್ದೇ ಝೊಮ್ಯಾಟೊ ಸ್ವಿಗ್ಗಿನಲ್ಲಿ ಬರ್ದೇ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂದ್ರೆ ಇವಾಗ ಬಾಟಲ್ಗಳು ಬರುತ್ತೆ, ನೆಕ್ಸ್ಟ್ ಇವುಗಳನ್ನು ಎಲ್ಲ ಬಂದ್ರು ಹೇಳಕ್ಕಾಗಲ್ಲ, ಇದನ್ನೆಲ್ಲ ಎಚ್ಚರಿಕೆ ವಹಿಸ್ಬೇಕು ಅಂತ ಅವ್ರು ಅವತ್ತು ಹೇಳಿದ್ರಲ್ಲ. ಅದು ಖಂಡಿತ ಅದು ಹೊಗೆ ಆಡಲ್ಲ ಯಾವಾಗ ಹೇಳಿ, ಬೆಂಕಿ ಇಲ್ದೆ ಆ ಒಂದು ಇದು ಅಂದ್ರೆ ಅವರಿಗೂ ಸುಳಿವು ಸಿಕ್ಕಿದೆ. ಆಮೇಲೆ ಗೃಹ ಸಚಿವರಿಗಂತೂ ಎಲ್ಲವೂ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕ ಹೆಚ್ಚು ಪಬ್ಲಿಸಿಟಿ ಮಾಡಲ್ಲ ಏನೇ ಕೆಲಸ ಮಾಡೋದಾದ್ರು. ಆಮೇಲೆ ಇದು ತುಂಬಾ ಚಾಲೆಂಜಿಂಗ್ ಬೆಂಗಳೂರಲ್ಲಿ, ಯಾಕೆಂತ ಹೇಳಿದ್ರೆ ಬೇರೆ ಇವಾಗ ಮೆಡ್ರಾಸ್ ತರ ಎಲ್ಲ ಅಲ್ಲ ಬೆಂಗಳೂರಲ್ಲಿ. ಅದ್ರಲ್ಲೂ ನೀವು ನಾರ್ತ್ ಬೆಂಗಳೂರಿಗೆ ಹೋದ್ರೆ ನೀವು ಎಲ್ಲಿದ್ದೀರಿ ಅಂತಾನೆ ನಿಮ್ಗೆ ಗೊತ್ತಾಗಲ್ಲ. ಎಲ್ಲ ಉತ್ತರ ಭಾರತ ಅಂತಾನು ಮುಂಚೆ ಅಂತಿದ್ವಿ, ಇವಾಗ ಉತ್ತರ ಭಾರತ ಇಲ್ಲ, ನಾರ್ತ್ ಈಸ್ಟ್ ಜಾಸ್ತಿ ಇದಾರೆ ಅಂತ ಅನ್ಕೊಂಡು ಹೋದ್ರೆ ಫಾರಿನರ್ಸ್ ಯಾರು ಎಲ್ಲ ಆಫ್ರಿಕನ್ ಕಂಟ್ರೀಸ್ನವರೇ ಜಾಸ್ತಿ ಇದ್ದಾರೆ. ಅವರೇ ಟ್ರಾಫಿಕ್ ಮಾಡೋದು ಜಾಸ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸುಮಾರು ಈ ಬಾಣಸ್ವಾಡಿಯಿಂದ ಶುರುವಾಗುತ್ತೆ ನೋಡಿ, ಅದು ಕೋಗಿಲುವರೆಗೂ ಹೋಗುತ್ತೆ ಅದೆಲ್ಲಾನು. ಹಾಗಾಗಿ ತುಂಬಾ ಚಾಲೆಂಜಿಂಗ್. ಆಮೇಲೆ ನಾರ್ತ್ ಬ್ಯಾಂಗ್ಳೂರಲ್ಲಿರೋ ಯೂನಿವರ್ಸಿಟೀಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಇಲ್ಲೆಲ್ಲ ವಾತಾವರಣ ಹೇಗಿದೆ, ಪೊಲೀಸರು ಎಷ್ಟು ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರು ಸಾಕಾಗಲ್ಲ ಈ ಒಂದು ಹಾವಳಿನ ನಿಯಂತ್ರಣ ಮಾಡೋದು. ಕಾಲೇಜ್ನ ಆಡಳಿತ ಮಂಡಳಿನೂ ಅಷ್ಟೇ, ಅವ್ರು ಎಷ್ಟೇ ರೂಲ್ಸ್ ಗಳು ಮಾಡ್ಲಿ, ಏನೇ ಇದ್ ಮಾಡ್ಲಿ, ಇದು ನುಸ್ಕೊಳ್ಕೊಂಡು ಬರ್ತಾನೆ ಇದೆ. ನಮ್ ಮಕ್ಳನ್ನ ಹ್ಯಾಂಗ್ ಕಾಪಾಡ್ಕೋಬೇಕು ಅನ್ನೋದೇ ಇವಾಗ ಪೇರೆಂಟಿಂಗ್ ಚಾಲೆಂಜ್ ಆಗಿದೆ ಅಂತ. ಬಟ್ ಒಂದಿದೆ ಅಂದಾಗ ಅಲ್ಲಿ ಇನ್ನೊಂದು ದಾರಿ ಖಂಡಿತ ಇದ್ದೇ ಇರುತ್ತೆ. ಅದನ್ನ ಹುಡ್ಕೋ ಪ್ರಯತ್ನ ಮಾಡ್ಕೊಳ್ಳೋಣ ಅನ್ನೋದೊಂದು ಸಮಾಧಾನಕರ. ಬಟ್ ಧೂಮಪಾನ ಪ್ರಿಯರಿಗೆ ಐ ಪಿಟಿ ದೆಮ್, ಬಟ್ ಐ ರಿಯಲಿ ಪಿಟಿ ದೆಮ್. ಎಸ್, ಬಟ್ ನಮ್ಮನೇಲಿ ಯಾರು ಇಲ್ಲ ಹಂಗಂತ ನಾನು ಖುಷಿ ಆಗ್ತಿದೀನಿ ಅಂದ್ರೆ ಹಂಗ ಅನ್ಕೊಂಡ್ಬಿಟ್ಟು ಆತರ ಅಲ್ಲ. ಬಟ್ ಜನರಲಿ ಸ್ಪೀಕಿಂಗ್ ನಾವು ನಮ್ಮನೆ ಅಂತಲ್ಲ, ಸಮಾಜಕ್ಕೆ ಒಂದು ಒಳ್ಳೇದಿದೆ. ಅಂದ್ರೆ ಇವಾಗ ಪಾಕೆಟ್ ಮನಿ ಕೇಳಬೇಕು ಒಬ್ಬಷ್ಟು ಅಪ್ಪ ಅಮ್ಮನ ಹತ್ರ. ತುಂಬಾ ಜನ ನಾನು ಫ್ಯಾಮಿಲಿ ನೀವು ಗಮನಿಸಿ, ತುಂಬಾ ಪಾನಮತ್ತರಾಗಿರೋಂಥವ್ರ ಮನೆಯಲ್ಲಿ ಮಕ್ಕಳುಗಳು ಮುಟ್ಟಲ್ಲ ಆ ಕಡೆಗೆ. ಯಾಕೆಂದ್ರೆ ಅವ್ರ ಮನೇಲಿ ಆಗಿರೋ ಒಂದು ಏನು ಏರ್ಪೇರ್ಗಳು, ಕೌಟುಂಬಿಕ ವ್ಯವಸ್ಥೆಯಲ್ಲಿ ಆಗಿರೋ ಏರ್ಪೇರು, ಅವರ ಅಮ್ಮಂದ್ರು ಅಕ್ಕ ತಂಗಿರು ಅನುಭವಿಸಿರೋ ನೋವು ಇವೆಲ್ಲ ನೋಡಿರ್ತಾರಲ್ಲ, ಆ ಮನೆ ಹುಡುಗರುಗಳ ಮುಟ್ಟಲ್ಲ ಗೊತ್ತಾ. ತುಂಬಾ ಜನ ಮುಟ್ಟಲ್ಲ. ಬೇಡ, ನಮ್ಮ ಮನೇಲಿ ಅವರೆಲ್ಲ ಅನುಭವಿಸಿರೋದೇ ಸಾಕು, ನಮಗ್ ಬೇಡ ಅದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದ್ರ ಬಗ್ಗೆ ಹೆಚ್ಚು ಎಚ್ಚರಿಕೆ ಇದೆಲ್ಲ ಕೊಟ್ರೆ, ಅಂದ್ರೆ ಮನೇಲೇನೆ ತಾಯಿ ತಂದೆಗಳು ಕೊಟ್ರೆ ಬಹುಶಃ ಮಕ್ಕಳು ಟೆಂಪ್ಟ್ ಆಗ್ಲಿಕ್ಕಿಲ್ಲ ಹೊರಗಡೆ ಹೋದಾಗ ಅಂತ. ಬಟ್ ಅದಾದ್ಮೇಲೂ ಒಂದಂತ ಅವರು ಹೈಸ್ಕೂಲ್ ಮುಗ್ಮೇಲೆ ಯಾರ ಸಹವಾಸದಲ್ಲಿ ಇರ್ತಾರೆ ಅನ್ನೋದು ಕೌಂಟ್ ಆಗತ್ತೆ. ಅದು ಫೋರ್ಸಿಬಲಿ ಮಾಡಿಸ್ತಾರೆ ಅದನ್ನೆಲ್ಲಾನು. ನೀವ್ ಎಷ್ಟೊಂದ್ ಪಿಕ್ಚರ್ಗಳು ನೋಡಿದಿರಲ್ಲ, ಅದೆಲ್ಲಾನು ಏನೋ ಸತ್ಯ ಘಟನೆಗಳನ್ನ ಆಧರಿಸಿದ್ದೆ. ಸೊ ಇನ್ನು ನಾನು ಡಿಲೇ ಮಾಡಲ್ಲ, ಅವ್ರು ಅವಾಗಿಂದ ಕನ್ವರ್ಸ್ತಾ ಇದಾರೆ. ಇಲ್ಲ, ಇದ್ರ ಮಧ್ಯೆ ಧುರಂಧರ್ದು 2 ಡೈಲಾಗ್ಸ್ ಕಟ್ ಮಾಡಿದ್ದಾರೆ. ಅದೇನ್ರಿ 1143 ಕೋಟಿ ರೂಪಾಯಿ ಕಲೆಕ್ಷನ್ ಗ್ಲೋಬಲಿ. ಹೌದು, ಈಗ ನಮ್ದಿದೆ 800 ಕೋಟಿ. ನಾವ್ ಅದನ್ನೇ ಇದು ಅನ್ಕೊಂಡಿದ್ವಿ, ಹೈಯೆಸ್ಟ್ ಅನ್ಕೊಂಡಿದ್ವಿ. ಯಾವ್ದು ಕಾಂತಾರ ಫಸ್ಟ್. ಬಟ್ ಆಮೇಲೆ ಹೀಗೂ ಹೇಳ್ತಾರೆ ಕೆಲವರು, ನಮ್ಗೆ ವೀಕ್ಷಕರು ಸಾಕ್ಷಿ ಸಮೇತ ಕಳಿಸಿದ್ರು. ಇಲ್ಲೆಲ್ಲೂ ಒಂದು ಮಾಲ್ ಅಲ್ಲಿ ಇವ್ರು ಹೋದ್ರಂತೆ, ಆನ್ಲೈನ್ ಅಲ್ಲಿ ಇವ್ರು ಬುಕ್ ಮಾಡಿದಾಗ ಎಲ್ಲಾ ಸೀಟ್ ಫಿಲ್ ಆಗಿದೆ ಅಂತಿತ್ತಂತೆ. ಅಲ್ಲಿ ಹೋದ್ರೆ ಅಲ್ಲೊಬ್ರು ಇಲ್ಲೊಬ್ರು ಅಷ್ಟೇ ಅಂತ ಇದ್ದಿದ್ದು, ಎಲ್ಲ ಬುಕ್ ಮಾಡ್ಬಿಟ್ಟಿದ್ರಂತೆ. ಅಂದ್ರೆ ಅದು ನೋಡ್ದೇ ಇರ್ಲಿ ಅಂತಾನೋ ಅಥವಾ ಹೌಸ್ಫುಲ್ ಅಂತ ನಡೀತಿದೆ ಅಂತನೋ, ಯಾವ್ದು ಸತ್ಯ ನಮಗ್ ಗೊತ್ತಿಲ್ಲ. ಅಂದ್ರೆ ಯಾವ್ದು ರೀತಿ ಯಾವ ಉದ್ದೇಶ ಗೊತ್ತಿಲ್ಲ. ಬಟ್ ಅವರು ಅದೆಲ್ಲ ಕಳಿಸಿದ್ರು ನಮ್ಗೆ, ಇದೆಲ್ಲಾನು ಸಾಕ್ಷಿಗಳು. ಹೆಂಗ್ರೆ ಆನ್ಲೈನ್ ಅಲ್ಲಿ ಅವ್ರು ಬುಕ್ ಮಾಡಿದಾಗ ಹೇಗಿತ್ತು, ಎಲ್ಲಿದಿತ್ತು, ಸೀಟ್ಗಳು ಖಾಲಿ ಇತ್ತು ಅಂತೆಲ್ಲ ಹೇಳ್ಬಿಟ್ಟು. ಅವ್ರಲ್ಲಿ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಚೆನ್ನಾಗಿದೆ ಪಿಕ್ಚರ್, ಬಟ್ 3.5 ಗಂಟೆ ನೀವು ಕುತ್ಕೋಬೇಕಷ್ಟೇನೆ. ಅದು ಇರೋದು ನಾಯಕನ್ನ ಪ್ರತಿನಾಯಕ ಏನು ಓವರ್ಟೇಕ್ ಮಾಡೋದು, ಅದು ಆ ಚಾಲೆಂಜ್ ನ ನೀವು ನೋಡ್ಬೇಕು. ಇದ್ವರೆಗೂ ಒಂಥರ ಓಕೆ ಅಂತ ಅನ್ಕೊಂಡಿದ್ದಂತಹ ವಿನೋದ್ ಖನ್ನಾ ಮಗ, ಯಾರಪ್ಪ ಅವ್ರ ಹೆಸರೇನು ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತ,
ಆ, ನಾಯಕನ್ನ ಪ್ರತಿನಾಯಕ ಟೇಕ್ ಓವರ್ ಮಾಡೋದಿದೆಯಲ್ಲ ಅದೇ ಈ ಫಿಲಮಿನ ಹೈಲೈಟ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಒಂಥರ ಆ ಪಾತ್ರವನ್ನ ಆವಾಹಿಸ್ಕೊಂಡು ಆಕ್ಟ್ ಮಾಡೋದ್ರಲ್ಲಿ ನಮ್ಮ ದೀಪಿಕಾ ಪಡುಕೋಣೆ ಅವರ ಹಸ್ಬೆಂಡ್ ಆಗಿರುವಂತ ರಣವೀರ್ ಸಿಂಗ್ ಏನು ಎತ್ತಿದ ಕೈ ಅಂಥವ್ರನ್ನು ಓವರ್ಟೇಕ್ ಮಾಡಿಬಿಟ್ಟಿದ್ದಾರೆ ವಿನೋದ್ ಖನ್ನಾ ಪುತ್ರ. ಇವ್ರು ಮಾಡಿರೋ ಈ ಏನದು ಆ ಒಬ್ಬ ಅಂಡರ್ ವರ್ಲ್ಡ್ ಡಾನಿನ ಒಂದು ಪಾತ್ರ ಇದೆಯಲ್ಲ, ಪರಕಾಯ ಪ್ರವೇಶ ಮಾಡಿಬಿಟ್ಟಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಏನ್ ಎಲ್ಲಾ ಕಡೆಯಿಂದ ಮೆಚ್ಚುಗೆ ಶಾಬಾಸ್ಗಿರಿಯ ಸುರಿಮಳೆ ಆಗ್ತಾ ಇದೆ. ಈಗ ನಾವು ಮುಂದಕ್ಕೆ ಹೋಗೋಣ, ಟ್ರಂಪ್ ಪುಟಿನ್ ಕಡೆಗೆ ಹೋಗೋಣವಾ? ಪುಟಿನ್ ಮನೆ ಮೇಲೆ ದಾಳಿ ಆಗಿದೆ, ಅದಕ್ಕೆ ಕೆಂಡಾಮಂಡಲವಾಗ್ಬಿಟ್ಟಿದ್ದಾರೆ ಪಾಪ ಟ್ರಂಪ್ ಅವರು. ಹೌದು, ಮತ್ತೆ ಗೆಳೆಯ ಎಷ್ಟೇ ಆದ್ರು ಗೆಳೆಯ ಅವ್ರ ಮನೆ ಮೇಲೆ ದಾಳಿ ಆದ್ರೆ ಅಲ್ಲ, ನಾನ್ ಶಾಂತಿ ಸ್ಥಾಪನೆಗೋಸ್ಕರ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ, ನಿಮಗ್ ಬುದ್ಧಿ ಇದೆಯಾ? ಹೋಗು ಅವ್ರ ಮನೆ ಮೇಲೆ ನೀವು ಡ್ರೋನ್ ಅಟ್ಯಾಕ್ ಮಾಡಿದಿರಲ್ಲ ಅಂತ ಹೇಳ್ಬಿಟ್ಟು, ಹೇಗೇನಿಲ್ಲ ಸಾಕ್ಷಿ ತೋರ್ಸಕ್ ಹೇಳಿ ಅವ್ರಿಗೆ, ನಾವೇನು ಮಾಡಿಲ್ಲ ಹಂಗೆ ಅಂತ ಇವ್ರು ಹೇಳ್ತಿದ್ದಾರೆ ಜೆಲೆನ್ಸ್ಕಿ ಕಡೆಯವರು. ಆದ್ರೆ ಈಗ ಏನು ಪುಟಿನ್ ಆಫೀಸ್ನವರು ಎಲ್ಲ ಒಂದು ಸಾಕ್ಷಿಗಳನ್ನ ಬಿಡುಗಡೆ ಮಾಡಿದ್ದಾರೆ, ಮತ್ತೆ ಟ್ರಂಪ್ಗೂ ಕಳಿಸ್ಕೊಟ್ಟಿದ್ದಾರೆ. ನಾನೇನು ಹೆಲ್ಪ್ ಮಾಡೋಕ್ಕಾಗಲ್ಲ, ನಾನು ಇದ್ರಲ್ಲಿ ಏನು ಏನೋ ಸಂಧಾನ ಮಾಡೋಕ್ಕಾಗಲ್ಲ, ನೀವು ಈ ಥರ ಮಾಡಿದ್ರೆ ನಾನು ಕಷ್ಟಪಡ್ತಾ ಇದ್ದೀನಿ ಹಗಲು ರಾತ್ರಿ, ನಿಮ್ಮನ್ನ ಒಂದೇ ಕಡೆ ಸೇರಿಸ್ಬೇಕು, ಒಂದು ಶಾಂತಿ ಇದು ಮಾಡಬೇಕು ಅಂತೇಳಿ ನೀವು ನೋಡಿದ್ರೆ ಹೋಗಿ ಪುಟಿನ್ ಮನೆ ಮೇಲೆ ಬಾಂಬ್ ಹಾಕ್ತೀರಾ, ನೀವು ಎಂಥ ಧೈರ್ಯ ನಿಮಗೆ ಅಂತೇಳಿ ಫುಲ್ ಆವಾಜ್ ಬಿಟ್ಟಿದ್ದಾರೆ ಅಣ್ಣ. ನೋಡೋದು ಇನ್ನು ಮುಂದೆ ಹಿಂಗಾಗತ್ತೆ ಅಂತೇಳಿ. ಮುಂದಿನ ಸುದ್ದಿ ಕೇಳಿ ನನಗೆ ಒಂದ್ಸಲ ನಗ್ಬೇಕೋ ಅಳಬೇಕೋ ಅನ್ನೋ ಅಲ್ಲಿ ಕನ್ಫ್ಯೂಷನ್ ಅಂತೂ ಆಗಿದ್ದು ಹೌದು. ಯಾವ್ದದ? ಜಪಾನ್ ಮಹಿಳಾ ಸಂಸದರಿಗೆ ಶೌಚಾಲಯ. ಇಲ್ಲ, ಅದು ಸೀರಿಯಸ್ ನಾನು ಹೇಳ್ತೀನಿ. ಜಪಾನ್ನ ಪಾರ್ಲಿಮೆಂಟ್ನ ಡಯಟ್ ಅಂತ ಕರೀತಾರೆ. ಇದು 1935ನಲ್ಲಿ ಇದು 36 ಸಂಸತ್ ಭವನ ಡಯಟ್ ಭವನ ನಿರ್ಮಾಣ ಆಗುತ್ತೆ. 1945ನಲ್ಲಿ ಜಪಾನ್ನಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ದೊರೆಯುತ್ತೆ. ನಾ ಹೇಳ್ತೀನಿ, ನಾವು ಎಷ್ಟು ಲಕ್ಕಿ ಅಂತ ಹೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಿದ್ರಿಂದ ನಮಗೆ ಸಂವಿಧಾನ ಮತದಾನದ ಹಕ್ಕು ಕೊಟ್ಟಿದೆ. ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು, ಶಿಕ್ಷಣ ಇದೆ, ಎಲ್ಲಾ ರೀತಿಯ ಸವಲತ್ತುಗಳನ್ನು ನಮಗೆ ಏನು ಸಮಾನದ ಹಕ್ಕನ್ನೇ ಅವ್ರು ಹೇಳಿದ್ದಾರೆ ಕೊಡಬೇಕು ಅಂತ ಹೇಳಿ. ಸೊ ನಾವು ಬಹಳ ಲಕ್ಕಿ, ಭಾರತೀಯರು ಬಹಳ ಲಕ್ಕಿ. ನೋಡಿ, ಅಲ್ಲಿ ಹೆಣ್ಮಕ್ಳು ಈಗಲೂ ಸ್ಟ್ರಗಲ್ ಮಾಡಿ ಅತ್ಯಂತ ಆಧುನಿಕ ತಂತ್ರಜ್ಞಾನದ ನಂಬರ್ 1 ಜಪಾನ್ ಕಾರ್ ಏನು, ಜಪಾನ್ ವಿಮಾನ ಏನು, ಎಲ್ಲ ನಂಬರ್ 1 ಅವರು. ನೋಡಿ ಅವ್ರದ್ ಕತೆ ಏನು ಅಂತ, ಜಪಾನ್ದು ಫೋನ್ ಇರ್ಬೋದು, ಜಪಾನ್ದು ವಾಚ್ ಇರ್ಬೋದು, ಎಲ್ಲಾದ್ರಲ್ಲೂ ಅವ್ರ ನಂಬರ್ 1. ಅದ್ರಲ್ಲೂ ಕಾರ್ಗಳು ಅಷ್ಟು ಟೊಯೋಟಾ ಎಲ್ಲ ಅವ್ರದ್ದೇ ಅಲ್ವಾ, ಸುಜುಕಿ ಎಲ್ಲ. ನೋಡಿ ಅವರು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅವರು ಇಷ್ಟು ವರ್ಷ ಕಾಯ್ಬೇಕಾಯ್ತು ಒಬ್ಬ ಮಹಿಳಾ ಪ್ರಧಾನಿನ ಏನು ಆಯ್ಕೆ ಮಾಡೋದಕ್ಕೆ. ಕಳೆದ ವರ್ಷ ಇವರು ಆಗಸ್ಟ್ ಅಲ್ಲಿ ಅಧಿಕಾರ ಸನೈ ತಕಯಾಚಿ ಅವರು, ನೀವು ನೋಡಿರ್ಬೋದು, ಪುಟಾಣಿ ಏನು ವ್ಯಕ್ತಿ ಇವರು, ಬಟ್ ತುಂಬಾ ಡೈನಮಿಕ್. ಅವರು ಕೇರೇ ಮಾಡಲ್ಲ ಚೈನಾಗ್ ಯಾವ ತರ ಸಡ್ಡು ಹೊಡಿತಾರೆ ಅಂತ ಹೇಳಿದ್ರೆ. ಇಂತಹ ತಕಯಾಚಿ ತನ್ನ ಜೊತೆಗಿನ 53 ಮಂದಿ ಸಂಸದೆಯರು, ಮಹಿಳಾ ಸಂಸದರು, ಅವ್ರನ್ನ ಜೊತೆ ಸೇರ್ಕೊಂಡು ಒಂದು ಮೆಮೊರಾಂಡಮ್ ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ ಜಪಾನಿನ ಸಂಸತ್ ಭವನದಲ್ಲಿ ಅಂದ್ರೆ ಡಯಟ್ ಭವನದಲ್ಲಿ ಇರೋದು ಕೇವಲ 2 ಕ್ಯೂಬಿಕಲ್, ಯಾವುದು ಶೌಚಾಲಯ, 2 ಶೌಚಾಲಯ ಇದೆ. ನಾವಿದೀವಿ 73 ಮಂದಿ. ನಮ್ಗೆ 73 ಮಂದಿ ಅಲ್ದೇನೆ ಮಹಿಳಾ ಸಿಬ್ಬಂದಿ ಇದಾರೆ, ಪತ್ರಕರ್ತೆಯರಿದ್ದಾರೆ, ಇವರೆಲ್ಲರೂ ಬರ್ತಾರೆ ರಿಪೋರ್ಟಿಂಗ್ಗೆ. ಸಾಕಾಗಲ್ಲ. ನಾವೆಲ್ರೂ ಆ ಹಾಲ್ ಒಳಗೆ ಹೋಗಕ್ ಮುಂಚೆ, ಪ್ರಾರಂಭವಾಗೋದಕ್ ಮುಂಚೆ ಫಸ್ಟ್ ನಮ್ಮ ಬಹಿರ್ದಶೆನೋ ಇನ್ನೊಂದು ಮತ್ತೊಂದು ಎಲ್ಲ ಮುಗಿಸ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀವಿ. ಅಂಥದ್ರಲ್ಲಿ ಕ್ಯೂ ನಿಲ್ಬೇಕು ಗಂಟೆಗಟ್ಲೆ, ನಮ್ಗೆ ಇದ್ರಲ್ಲೇ ಹೊಟ್ಟೋಗ್ಬಿಡುತ್ತೆ ಟೈಮು ಅಂತ ಹೇಳ್ಬಿಟ್ಟು
ಅಂದ್ರೆ ಎಷ್ಟು ಇನ್ಸೆನ್ಸಿಟಿವ್ ಆಗಿರುತ್ತೆ ಆ ಆಡಳಿತ ಅಥವಾ ಈ ಅಡ್ಮಿನಿಸ್ಟ್ರೇಷನ್ ಅಂತ ಅನ್ನೋದು. ಅವರಿಗೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಗೊತ್ತು, ಕ್ಯೂ ನಿಂತಿರೋದು ಗೊತ್ತು, ಇದಕ್ಕೂ ಮಹಿಳೆಯರೇ ಹೋಗ್ಬಿಟ್ಟು ಅರ್ಜಿ ಕೊಡ್ಬೇಕಾ? ನೋಡಿ, ಸಂಸದೆಯರು ಇವತ್ತು ಅಲ್ಲಿ ಅರ್ಜಿ ಕೊಟ್ಟು ನಮ್ಗೆ ದಯವಿಟ್ಟು ಶೌಚಾಲಯಗಳನ್ನ ನಿರ್ಮಿಸಿ, ಇದು ನಾಟ್ ಓನ್ಲಿ ಅಲ್ಲಿ ಸಂಸತ್ತು, ಈವನ್ ಗೌರ್ಮೆಂಟ್ ಆಫೀಸ್ಗಳಲ್ಲಿ, ಪ್ರೈವೇಟ್ ಆಫೀಸ್ಗಳಲ್ಲಿ ಎಲ್ಲ ಮಹಿಳಾ ಶೌಚಾಲಯಗಳು ಇವೆಲ್ಲ ತುಂಬಾ ಕಡಿಮೆ. ಯಾಕಂದ್ರೆ ಮಹಿಳೆಯರಿಗೆ ಯಾಕೆ ಅಷ್ಟೊಂದು ಬೇಕಾ ಅಂತ ಕೇಳೋ ಅಂತಹ ಒಂದು ಪರಿಸ್ಥಿತಿಯಲ್ಲಿ 58 ಮಹಿಳೆಯರು ಈ ಒಂದು ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಇದಕ್ಕೆ 7 ಪಕ್ಷಗಳು ಸಹಿ ಹಾಕಿದ್ದಾರೆ, ಮತ್ತೆ ಇಂಡಿಪೆಂಡೆಂಟ್ ಗ್ರೂಪ್ಸ್ ಇವರೆಲ್ಲರೂ ಅಲ್ಲ ಬೆಂಬಲ ಕೊಟ್ಟಿದ್ದಾರೆ, ನೀವು ಈ ಮಾಡ್ತಿರೋದು ಸರಿ ಇದೆ ಅಂತ ಹೇಳ್ಬಿಟ್ಟು ಅಂತ. ಓಕೆ, ಸೊ ಈ ವಾರದ ಚರ್ಚೆ ಮಾತನ್ನ ಇಲ್ಲಿ ನಿಲ್ಲಿಸಿ ನಾವು ಇವಾಗ ಕತೆ ಹತ್ತ ಬರೋಣ. ಕತೆ ಈ ಸಲ ಬೆಂಗಳೂರಿಗೆ ರೋಲ್ಸ್ ರಾಯ್ ಎಂಟ್ರಿ ಆಗಿರೋದ್ರ ಬಗ್ಗೆ. ಎಸ್, ಧಾರವಾಡದ ಕುರಿತಂಗೆ, ಧಾರವಾಡ ಅಂದ ತಕ್ಷಣ ಮಲ್ಲಪ್ಪನ ಕಿವಿ ಚುರುಕಾಗ್ಬಿಡುತ್ತೆ. ಈ ಧಾರವಾಡದಲ್ಲಿ ಒಂದು ಮಾತಿದೆ, ನೀವ್ ಎಲ್ಲೇ ಕಲ್ಲು ಹೊಡಿರಿ ಅದು ಹೋಗಿ ಒಬ್ಬ ಕವಿ ಮೇಲ್ ಬೀಳುತ್ತೆ ಅಥವಾ ಒಂದು ಕವಿ ಮನೆ ಮೇಲ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಾತಿದೆ ಅಲ್ಲಿ, ಪ್ರಚಲಿತ ಇದು ಮಾತು. ಆಯ್ತಾ, ಈಗ ಬೆಂಗಳೂರಲ್ಲಿ ನೋಡ್ತಾ ಇರಿ, ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ನೀವು ಎಲ್ಲಿ ಹಿಂಗಂದ್ ಏನೋ ಒಂದು ನಾಣ್ಯ ಚಿಮ್ಲಿ, ಕಲ್ಲು ಚಿಮ್ಲಿ, ಅದು ಯಾವ್ದ್ರ ಮೇಲೆ ಬೀಳುತ್ತೆ ಗೊತ್ತಾ? ರೋಲ್ಸ್ ರಾಯ್ ಮೇಲೆ, ರೋಲ್ಸ್ ರಾಯ್ ಕಾರ್ ಮೇಲೆ. ಯಾಕೆ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ರೋಲ್ಸ್ ರಾಯ್ ಬರ್ತಿದೆ, ಬಟ್ ಅದು ರೋಲ್ಸ್ ರಾಯ್ ಬಂದಿರೋದು ಕಾರು ಅಂತಲ್ಲ. ರೋಲ್ಸ್ ರಾಯ್ಯ ಗ್ಲೋಬಲ್ ಫೆಸಿಲಿಟಿ ಏನಿದೆ ಅಂತ ಹೇಳಿದ್ರೆ ಇನೋವೇಷನ್ ಸೆಂಟರ್, ಗ್ಲೋಬಲ್ ಇನೋವೇಷನ್ ಸೆಂಟರ್, ಅದನ್ನ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಪ್ರಾರಂಭ ಮಾಡಿದ್ದಾರೆ ಇತ್ತೀಚೆಗೆ. ಇದು ಉದ್ಘಾಟನೆ ಆಯ್ತು. ಏನು ಇಲ್ಲಿ ಅಂತ ಹೇಳಿದ್ರೆ ನೌಕಾಪಡೆಗೆ, ವಿಮಾನಗಳಿಗೆ ಎಲ್ಲ ಒದಗಿಸಬಹುದಾದ ಎಂಜಿನ್ ತಯಾರಿಕೆ ಇದೆಲ್ಲ ಇಲ್ಲಿ ನಡೆಯುತ್ತೆ. ಇಡೀ ವರ್ಲ್ಡ್ ಅಲ್ಲೇ ಇದು ನಂಬರ್ 1 ಮಾಡ್ತಿದ್ದಾರೆ ರೋಲ್ಸ್ ರಾಯ್ನವರು. ಇದು ಬ್ರಿಟಿಷ್ ಕಂಪ್ನಿ, ತಮಗ್ ಗೊತ್ತು. ಇದರದ್ದು ಒಂದು ಬಹಳ ಏನೊಂದು ಸ್ವಾರಸ್ಯಕರವಾದ ಒಂದು ಘಟನೆ ಇದೆ ಅಥವಾ ಒಂದು ಕತೆ ಇದೆ. ಆ ಕಥೆನೇ ನಾನು ಇವಾಗ ಹೇಳಕ್ ಹೊರಟಿರೋದು. 1920ರ ದಶಕ. ಆಗೇನಾಗತ್ತೆ, ಆಳ್ವಾರ್, ರಾಜಸ್ಥಾನಿನ ಒಂದು ಪ್ರಾಂತ್ಯ, ಅದು ಆ ಒಂದು ಆಳ್ವಾರ್ನ ಮಹಾರಾಜ ಜೈಸಿಂಗ್ ಅವರು ಬ್ರಿಟನ್ನಿಗೆ ಹೋಗಿರ್ತಾರೆ. ಲಂಡನ್ ಅಲ್ಲಿ ಬಾಂಡ್ ಸ್ಟ್ರೀಟ್ ಅನ್ನೋದು, ಅಲ್ಲಿ ತುಂಬಾ ಪ್ರತಿಷ್ಠವಾದ ಏರಿಯಾ ಅದು. ಅಲ್ಲಿ ರೋಲ್ಸ್ ರಾಯ್ ಕಾರಿನ ಶೋರೂಮ್ ಇರುತ್ತೆ. ಇವರು ಮಹಾರಾಜನ್ ತರ ಏನ್ ಡ್ರೆಸ್ ಮಾಡ್ಕೊಂಡು ಸುಮ್ಮನೆ ಆರ್ಡಿನರಿ ಶರ್ಟ್ ಪ್ಯಾಂಟ್ ಅಲ್ಲಿ ಹೀಗೆ ವಾಕ್ ಮಾಡ್ಕೊಂಡು ಹೋಗ್ತಾರೆ. ಹೋಗುವಾಗ ನೋಡ್ತಾರೆ ರೋಲ್ಸ್ ರಾಯ್ ಕಾರ್ ಶೋರೂಮ್. ಅವ್ರಿಗೆ ಸ್ವಲ್ಪ ಕಾರ್ ಹುಚ್ಚಿರುತ್ತೆ. ಒಳಗಡೆ ಹೋಗ್ತಾರೆ, 6 ಕಾರ್ ಇರುತ್ತೆ. ಹಾಗೇನ್ ಚೆನ್ನಾಗಿದೆ ಹೇಗೆ ಅಂತ ಹಿಂಗೆ ಹೋಗೋದ್ರೆ ಆ ಗೇಟಲ್ಲೇ, ಎಂಟ್ರೆನ್ಸ್ ಅಲ್ಲೇ ತಡೀತಾರೆ. ನಿನ್ನಂತ ಇಂಡಿಯನ್ಸ್ ಎಲ್ಲ ಈ ಕಾರ್ಗಳದ ಕನಸು ಕಾಣಬಾರ್ದು, ಯಾಕಂದ್ರೆ ಇದೆಲ್ಲ ಬಹಳ ದುಬಾರಿ ಬೆಲೆಯ ರಾಜ ಮಹಾರಾಜರು ಓಡಾಡುವ ಕಾರಿದು. ನಿಮ್ಮಂಥವ್ರು ಹೀಗೆ ನೋಡಿದ್ರು ಏನೋ ನೋಡೋದು ನಿಮ್ಗೆ ಒಂದು ಏನೋ ಕಾಸ್ಟ್ಲಿ ಅಫೇರ್ ಅನ್ನೋ ತರ ಹೇಳ್ತಾರೆ. ಇವ್ರೇನು ಮಾತಾಡಲ್ಲ, ಕೂಗಾಡಲ್ಲ, ಕಿರ್ಚಾಡಲ್ಲ, ತಾವ್ ಯಾರು ಅಂತಾನೂ ಹೇಳಲ್ಲ, ಏನೂ ಇಲ್ಲ. ಸುಮ್ಮನೆ ವಾಪಸ್ ಆಗ್ತಾರೆ. ತಮ್ಮ ಹೋಟೆಲಿನ ಕೊಠಡಿಗೆ ಬಂದವ್ರೆ ತಮ್ಮ ಸಹಾಯಕರಿಗೆ ಹೇಳ್ತಾರೆ, ರೋಲ್ಸ್ ರಾಯ್ ಕಂಪನಿ ಶೋರೂಮ್ಗೆ ಕರೆ ಮಾಡಿಬಿಟ್ಟು ಹೇಳಿ, ಆಳ್ವಾರ್ನ ಮಹಾರಾಜ ಬರ್ತಾ ಇದ್ದಾರೆ ನಿಮ್ ಶೋರೂಮ್ಗೆ, ಇನ್ನು ಅರ್ಧ ಗಂಟೆಲಿ ಅಲ್ಲಿರ್ತಾರೆ ಅಂತ ಹೇಳ್ಬಿಟ್ಟು. ಸರಿ, ಫುಲ್ ತಮ್ಮ ಪೋಷಾಕು, ರಾಜ ಪೋಷಾಕನ್ನ ಧರಿಸಿ, ಕಿರೀಟ ಇದು ಎಲ್ಲ ಧರಿಸಿ ಹೋಗ್ತಾರೆ. ತಮ್ಮ ಏನೋ ವೈಭವೋಪೇತ ಕಾರ್ನಲ್ಲಿ ಹೋಗ್ತಾರೆ. ಇವ್ರು ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ರೆಡ್ ಕಾರ್ಪೆಟ್, ರತ್ನಗಂಬಳಿ ಹಾಸಿ ಇವ್ರನ್ನ ವೆಲ್ಕಮ್ ಮಾಡಕ್ ನಿಂತಿರ್ತಾರೆ. ಅವ್ರು ಹೋದವ್ರೆ ಸುಮ್ಮನೆ ಹಿಂಗೆ ನಗೆ ಬೀರ್ಕೊಂಡು ಹೋಗ್ತಾರೆ. ಹಿಂಗೆಲ್ಲ ನೋಡ್ಬಿಟ್ಟು ಅವ್ರಿನ್ನೇನು ಇಲ್ಲ, ಒಂದು ಟೆಸ್ಟ್ ಡ್ರೈವ್ ಕೇಳಲ್ಲ, ಇಲ್ಲ ನಂಗೆ ಕನ್ಸೆಷನ್ ಕೊಡಿ ಅಂತ ಏನಿಲ್ಲ. ಈ 6 ಎಷ್ಟಿದೆ ಒಟ್ಟು ಇಲ್ಲಿ ಕಾರ್ಗಳು ಅಂತಾರೆ, 6 ಅಂತಂತಾರೆ. ಈ 6 ಕಾರ್ಗಳನ್ನ ಪ್ಯಾಕ್ ಮಾಡಿ ಇಂಡಿಯಾಕ್ಕೆ ಕಳಿಸಿ ಅಂತಂತಾರೆ. ಅವರು ಹೌಹಾರ ಹೋಗ್ತಾರೆ, 6 ಕಾರ್ನ? ಹೌದೌದು, 6 ಕಾರ್ನು ಈಗ್ಲೇನೆ ನಾನು ಫುಲ್ ಪೇಮೆಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಅಷ್ಟು ದುಡ್ಡನ್ನ ಕೊಟ್ಬಿಡ್ತಾರೆ. ಇಂಡಿಯಾಗೆ ಒಂದ್ರಿಂದ ಒಂದು ಬಂದಿಳಿತು ರೋಲ್ಸ್ ರಾಯ್ ಕಾರ್ಗಳು. ಏನು ಅಮೆರಿಕ ಎಲ್ಲಾ ಕಡೆ ಸುದ್ದಿ, ಮಹಾರಾಜ ಒಂದೇ ಸಲಕ್ಕೆ ಇಷ್ಟು ಖರೀದಿ ಮಾಡಿದ್ರಂತೆ ಅಂತ. ಸರಿ ಆಯ್ತು, ಇಂಡಿಯಾಗೆ ಬಂತು. ಬಂದ ಮೇಲೆ ಇನ್ನೂ ಮಜಾ ಇದೆ ಅದು. ಆ ಕಾರ್ಗಳಿಗೆ ಮುನ್ಸಿಪಾಲಿಟಿ ಅಧಿಕಾರಿಗಳನ್ನ ಕರೀತಾರೆ, ನಗರಸಭೆ ಪುರಸಭೆ ಅಧಿಕಾರಿಗಳು ಅವರನ್ನು ಕರೀತಾರೆ. ಕರೆದ್ಬಿಟ್ಟು ಈ ಕಾರ್ನಲ್ಲಿ ಮುಂಭಾಗಕ್ಕೆ ಪೊರಕೆ ಕಟ್ಟಿ
ಇದರಲ್ಲಿ ನಗರದ ಕಸಗಳನ್ನೆಲ್ಲ ಸ್ವಚ್ಛ ಮಾಡಿ ಕಸ ಎಲ್ಲ ತೆಗೆದು ಅದಕ್ಕೆ ತುಂಬಿ ತಗೊಂಡೋಗಿ ಸುರೀರಿ ಅಂತ. ಸೊ ಸ್ವಚ್ಛತಾ ವಾಹನಗಳಾಗಿ ಇದನ್ನ ಬಳಸ್ತಾರೆ, ಇಲ್ಲಿ ಬಳಸ್ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ತಾರೆ. ಇಡೀ ವಿಶ್ವ ಬೆಚ್ಚಿ ಬಿದ್ದೋಗ್ಬಿಡತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಅಲ್ಲ ಇವರ ಊರಿನ ಕಸ ಕ್ಲೀನ್ ಮಾಡಕ್ಕೆ ರೋಲ್ಸ್ ರಾಯ್ ಕಾರ್ ಅಂತಂದ್ರೆ, ರೋಲ್ಸ್ ರಾಯ್ಗೆ ಒಂದು ಬ್ರ್ಯಾಂಡ್ ಇಮೇಜ್ ಇರುತ್ತೆ. ಅದೇನಂದ್ರೆ ಮಹಾರಾಜರುಗಳು, ಇವೇನೋ ಒಂಥರ ಸೆಲೆಬ್ರಿಟೀಸ್, ಏನೋ ಅತ್ಯಂತ ಶ್ರೀಮಂತರು ತಗೊಳ್ಳುವಂತಹ ಅದ್ರಲ್ಲಿ ಓಡಾಡುವಂತಹ ಒಂದು ಕಾರ್ ಅಂತ. ಹೋಗಿ ಕಸ ವಾಹನ ಅಂತ, ಇದು ಕಸದ ಕಾರ್ ಅಂತ ಎಲ್ಲ. ಕೊನೆಗೆ ಇವ್ರ ಮುಂದೆ ಹೆಂಗೆ ಅವ್ರ ಮಂಡಿ ಊರ್ತಾರೆ ರೋಲ್ಸ್ ರಾಯ್ನವರು ಅಂತ ಹೇಳಿದ್ರೆ, ಇವ್ರಿಗೊಂದು ಟೆಲಿಗ್ರಾಮ್ ಕಳಿಸ್ತಾರೆ, ನಮ್ಮನ್ನ ದಯಮಾಡಿ ಕ್ಷಮಿಸಿ, ನಿಮಗೆ ನಾವು ಅವಮಾನ ಮಾಡಿದ್ವಿ, ದಯವಿಟ್ಟು ಇದನ್ನ ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆಮೇಲೆ ಅದಕ್ಕೆ ಫಾರ್ಮಲಿ ಅವ್ರು ಬಂದು, ಆ ಕಂಪ್ನಿಯವ್ರು ಬಂದು ಇವ್ರನ್ನ ಕೇಳ್ಕೊತಾರೆ ಮಹಾರಾಜರನ್ನ, ದಯವಿಟ್ಟು ವಿಡ್ರಾ ಮಾಡಿ ಅದನ್ನ, ನಿಮಗೆ ಕಸ ವಿಲೇವಾರಿಗೆ ನಾವು ಬೇರೆನೇ ವೆಹಿಕಲ್ ಕೊಡ್ತೀವಿ, ಬಟ್ ಈ ಕಾರ್ಗಳನ್ನ ದಯಮಾಡಿ ಬಳಸಬೇಡಿ ಅಂತ ಹೇಳಿ. ಅದು ಸ್ವಾಭಿಮಾನ ಅಂದ್ರೆ ಇದು ಇಂಡಿಯನ್ ಸ್ವಾಭಿಮಾನ. ಅದರಲ್ಲೂ ನಾವೇನಿಲ್ಲ ಅಂತ ನಿಮಗೆ ನೆನಪಿರ್ಬೋದು, ಇತ್ತೀಚೆಗೆ ಅಂದ್ರೆ ವರ್ಷದಲ್ಲಿ ಒಬ್ಬ ರೈತ ಒಂದು ಯಾವುದೋ ಒಂದು BMW ಶೋರೂಮ್ಗೋ ಏನೋ ಹೋಗ್ತಾರೆ, ಬೈಕ್ ಶೋರೂಮ್, ಇದು BMW ಬೈಕ್ ನನಗೋ ಅಥವಾ ಹಾರ್ಲೆಗೋ ಯಾವುದಕ್ಕೋ. ಆ ಶೋರೂಮ್ಗೆ ಹೋದಾಗ ಅವರು ಆರ್ಡಿನರಿ ಬಟ್ಟಲು ಏನು ಮಾಡ್ತೀಯ ನಿನ್ನ ಕೆಲಸ, ನಾನು ಫಾರ್ಮರ್ ಅಂತ ಹೇಳ್ತಾನೆ. ನಿಮಗೆಲ್ಲ ತಗೊಳ್ಳೋ ಯೋಗ್ಯತೆ ಇಲ್ಲ ಬಿಡು ಅಂತ ಹೇಳ್ತಾರೆ. ಅವನು ಬಿಡಲ್ಲ, ಸುಮ್ಮನೆ ಹೋಗಿ ಫುಲ್ಲು ಗಲಾಟೆ ಎಬ್ಬಿಸ್ತಾರೆ. ಅಂತ ಹೇಳಿದ್ರೆ, ನನ್ನನ್ನು ಹೆಂಗೆ ನೀವು ಬೇಡ ಅಂತಂದ್ರೆ ಏನ್ಬಿಟ್ಟು ದುಡ್ಡು ತರಿಸಿ ಖರೀದಿ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಅದನ್ನು ದೊಡ್ಡ ನ್ಯೂಸ್ ಮಾಡಿದ್ರು ತೀರಾ ಇತ್ತೀಚೆಗೆ. ಈ ತರಹದ ಒಂದು ಸ್ವಾಭಿಮಾನವನ್ನ ಕೆಣಕಿದಾಗ ಯಾರೇ ಆಗ್ಲಿ ಅದನ್ನ ಸವಾಲಾಗಿ ತಗೊಂಡು ಅದನ್ನ ತಾವೇನು ಅನ್ನೋದನ್ನ ಸಾಬೀತು ಮಾಡಿ ತೋರೋದಿದೆಯಲ್ಲ, ಅದಕ್ಕಿಂತ ಒಂದು ರೋಚಕ ಸಂಗತಿ ಇನ್ನೊಂದು ಇರಲ್ಲ ಅಂತ ಹೇಳಿ. ಹಾಗಾಗಿ ಯಾರ ಸ್ವಾಭಿಮಾನ, ಆಮೇಲೆ ಯಾರನ್ನು ಕಡೆಗಣಿಸಿ ತುಚ್ಛೀಕರಿಸಿ ಮಾತಾಡಬಾರದು ಅಂತ ಹೇಳಿ. ಸೊ ಯಾವುದೋ ಒಂದು ಪಂಚತಂತ್ರ ಕತೆ ಕೇಳ್ಕೊಂಡು ಬಂದು ಫೀಲ್ ಆಗ್ತಾ ಇದೆ ನನಗೆ. ಒಟ್ಟಾರೆಯಾಗಿ ಏನು ಆರಂಭದಿಂದ ಏನು ಒಂದು ಘರ್ಷಣೆ, ಗಲಭೆ ಈ ತರ ಶುರುವಾಗಿದ್ದು ನಮ್ಮ ಮಾತು ಕತೆ ಒಳ್ಳೆ ಮೂಡ್ ನಲ್ಲಿ ಎಂಡ್ ಆಗ್ತಾ ಇದೆ. ಸೊ ಇದಿಷ್ಟು ಈ ವಾರದ ಮಾತುಕತೆಯಾಗಿತ್ತು. ರೋಲ್ಸ್ ರಾಯ್ ಕಾರಲ್ಲಿ ನಮ್ BBMP ಕಸದ ವಾಹನ ನೆನಪು ಮಾಡ್ಕೊಳ್ಳಿ, ಅದು ಹೆಂಗಿರುತ್ತೆ. ನಾವು BBMP ಕಸದ ವಾಹನ ಬರ್ತಿದೆ ಅಂದ್ರೆ ಎಲ್ಲರೂ ಬಟ್ಟೆಗೆ ತಗೊಂಡು ಹೆಂಗ್ ಇಟ್ಕೋತೀವಿ ಅಂತ, ಅದ್ರಲ್ಲಿ ಕಾರ್ನಲ್ಲಿ ಆ ರೀತಿಯಲ್ಲಿ ಬಳಸಿರುವಂತದ್ದು. ಸೊ ಇದಿಷ್ಟು ಈ ವಾರದ ಮಾತುಕತೆಯಾಗಿತ್ತು. ಮುಂದಿನ ವಾರ ಮತ್ತಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮೇಡಮ್, ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.